ಸಿಹಿಯನ್ನ ಕೇಕನ್ನ ಕಟ್ಟು ಮಾಡುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಮಾನ್ಯ ಶಾಸಕರಿಗೆ, ಗುರು ವೃಂದದವರಿಗೆ ಹಾಗೂ ಸಿಬ್ಬಂದಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗೌರವಸ್ಥರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಈ ಉದ್ಘಾಟನೆ ಮಾಡಿದಂತಹ ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಪರವಾಗಿ 2 ಹಿತ ನುಡಿಗಳನ್ನ ನುಡಿಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕ್ರಿಸ್ಮಸ್ ಜಯಂತಿಯ ಶುಭಾಶಯಗಳನ್ನು ಹೇಳಿ, ಅದು ವಿಶೇಷವಾಗಿ ಮುದ್ದು ಮಕ್ಕಳಿಗೆ ನಾನು ಮತ್ತೊಮ್ಮೆ ವಿಶೇಷವಾಗಿ ಕ್ರಿಸ್ಮಸ್ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸಿ, ಇವತ್ತು ಕ್ರಿಸ್ಮಸ್ ಜಯಂತಿ 2023 ಮತ್ತು ಸರ್ವಧರ್ಮ ಸಮನ್ವಯ ಸಮಾರಂಭ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ರಿಜಿಸ್ಟರ್ ಚರ್ಚ್ ಈ ಒಂದು ಮೈದಾನದಲ್ಲಿ ಕಾರ್ಯಕ್ರಮ ನಡೀತಿರೋದು ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ತ್ರಿಮೂರ್ತಿ ನಮಸ್ಕರಿಸಿ, ಫಾದರ್ ನೆಲ್ಸನ್ ಪಿಂಟೋ ನಿರ್ದೇಶಕರು, ಅಂತರ್ಧರ್ಮೀಯ ಸೌಹಾರ್ದ ಯೋಗ ಶಿವಮೊಗ್ಗ ಧರ್ಮಕ್ಷೇತ್ರ, ಮತ್ತೊಬ್ಬ ಪರಮ ಪೂಜ್ಯರು ವೇದಿಕೆಯಲ್ಲಿ ನಾನು ಅವರ ಪರಮ ಭಕ್ತನಾಗಿಬಿಟ್ಟಿದ್ದೀನಿ. ಅವರ ಆಶೀರ್ವಚನವನ್ನು ಕೇಳಿ, ಬೆಂಚೇಕಟ್ಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ, ಆ ಗ್ರಾಮದ ಪಾಂಡುರಂಗ ಭಕ್ತನ ಆಗಿರ್ತಕ್ಕಂಥ ಅಂಜಿನಪ್ಪನವರು ನನ್ನ ಕರೆಸಿದ್ರು. ನಾನು ಆ ಸ್ವಾಮೀಜಿಯವ್ರನ್ನ ನೋಡಿದ್ದು, ಅವರು ಸ್ವಾಮೀಜಿಯವ್ರನ್ನ ಹೆಸರು ಕೇಳಿದ್ದೆ, ನೋಡಿದ್ದು ಅವತ್ತೇ, ವೇದಿಕೆ ಹಂಚ್ಕೊಂಡಿದ್ದು ಅವತ್ತೇ, ಅದಾದ ನಂತರ ಅವರ ಆಶೀರ್ವಚನ ಕೇಳಿದ್ದು ಅವತ್ತೇ. ಅವತ್ತಿನಿಂದ ಇಂದಿನವರೆಗೂ ಅವರು ಆಶೀರ್ವಚನ ಇವತ್ತು ಸದಾ ನನ್ನ ಋನ್ಮನಗಳಲ್ಲಿ ಮಿಡಿತಾ ಇರ್ತದೆ ಅಂತ ಷಷ್ಠಲ ಬ್ರಹ್ಮ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ಹೊರಗುಳ ದಾವಣಗೆರೆ ಇವರ ಪಾದಗಳಿಗೆ ನಮಸ್ಕರಿಸಿ, ಮತ್ತೊಬ್ಬ ಮೌಲಾನ ಅಬೂಬಕರ್ ಸಿದ್ದಿಕ್ ಪಾಳಿವಿ ಆಲ್ ಇಕಾಮಿ ಚೀಫ್ ಇಮಾಮ್ ಕಲ್ ಹಿರಿಯಾ ಮಸೀದ್ ಅಳವಳ್ಳಿ ಕುಂದಾಪುರ, ಇವರು ತುಂಬ ದೂರದಿಂದ ಬಂದಿದೆ ಅಂತ ಒಬ್ಬ ಮೌಲಾನರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಫಾದರ್ ಸಿಲ್ವೆಸ್ಟಿಯರ್ ಪೆರೇರಾ ಮುಖ್ಯ ಗುರುಗಳು, ಪ್ರೇರಣಾ ಚರ್ಚ್ ಜಗಳೂರು, ಫಾದರ್ ಎ.ಜಿ. ಜೇಕಬ್ ನಿರ್ದೇಶಕರು, ಡಾನ್ ಬಾಸ್ಕೋ ದಾವಣಗೆರೆ, ಮತ್ತೊಬ್ಬ ರಾಜಯೋಗಿನಿ ಬ್ರಹ್ಮಕುಮಾರಿ ಅಕ್ಕ ಭಾರತಿ ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಜಗಳೂರು ಇವರಲ್ಲಿ, ಅದೇ ರೀತಿಯಾಗಿ ಶ್ರೀ ಜನಾರ್ದನ್ ಅವರು ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ರಿಜಿಸ್ಟ್ರಾರ್ ಜಗಳೂರು, ಸಿ ತಿಪ್ಪೇಸ್ವಾಮಿಯವರು ಹಿರಿಯರು ಹಾಗೂ ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷರು ಜಗಳೂರು, ಡಾಕ್ಟರ್ ಪಿ.ಎಸ್. ಅರವಿಂದ್ರ ಅವರು ಸದಸ್ಯರು, ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಜಗಳೂರು, ಪ್ರಕೃತಿ ಯೋಗ ಚಿಕಿತ್ಸಾಲಯ ಸರ್ಕಾರಿ ಆಸ್ಪತ್ರೆ ಕಾರ್ಯನಿರ್ವಹಿಸತಕ್ಕಂಥ ಶ್ರೀಮತಿ ಡಾಕ್ಟರ್ ಶ್ವೇತಾ ಬೆಳಗಲಿ ಅವರೇ, ಶ್ರೀಮತಿ ಶಾಹಿನಾ ಬೇಗಂ ಕಾರ್ಯದರ್ಶಿ
ಆಲ್ ಫಾತಿಮಾ ಸಂಸ್ಥೆ ಮುಖ್ಯಸ್ಥರು, ಮತ್ತೊಬ್ಬರು ಬಿ ತಿಪ್ಪೇಸ್ವಾಮಿ ಸದಸ್ಯರು, ಜನಜಾಗೃತಿ ವೇದಿಕೆ ಜಗಳೂರು, ಖ್ಯಾತ ವಕೀಲರು ಸದಸ್ಯರು, ಜನಜಾಗೃತಿ ವೇದಿಕೆ ಜಗಳೂರಾಗಿರ್ತಕ್ಕಂಥ ಕರಿಬಸಯ್ಯ HN, ಶ್ರೀಮತಿ ಗುರುಸ್ವಾಮಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ಪಡೆ ಜಗಳೂರು, ಇನ್ನು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಮಸ್ಕರಿಸಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಿವೃತ್ತ ಉಪನ್ಯಾಸಕರಾಗಿ ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶಂಶುದ್ದೀನ್ ಸಾಹೇಬ್ರೆ, ತಮಲೇಳಿ ತಿಮ್ಮಣ್ಣವರೇ, ಶೇಖರಪ್ಪನವರೇ, ಮಾಧ್ಯಮ ಮಿತ್ರರೇ, ಆರಕ್ಷಕ ಇಲಾಖೆಯ ಮುಖ್ಯಸ್ಥರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿರತಕ್ಕಂಥ ಪುಟಾಣಿ ಮಕ್ಕಳೇ, ಜೊತೆಗೆ ಬಂದಿರತಕ್ಕಂಥ ಅವರ ಪೋಷಕ ವರ್ಗದವರೇ, ಯಾರಮ್ಮ ಎಲ್ಲಿಗೆ ಹೋಗ್ತಿದ್ದೀರಿ, ಯಾಕೆ ಹೋಗ್ತಿದ್ದಾರೆ ಅವರು, ಯಾರು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಯಾಕೆ ಹೋಗ್ತಿದ್ದಾರೆ ಅಲ್ಲಿ, ದಯಮಾಡಿ ಆಯೋಜಕರು ಮಧ್ಯದಲ್ಲಿ ಎದ್ದು ಯಾರಿಗೆ ಅವಕಾಶ ಮಾಡಿಕೊಡಿ, ಶಾಂತ ರೀತಿಯಾಗಿ ಕೂರ್ಸಕ್ಕೆ ಹೇಳಿ. ಜಗತ್ತಿಗೆ ಒಂದು ದೊಡ್ಡ ಧರ್ಮ ಸಂದೇಶವನ್ನ ಸಾರಿದಂತ ಒಬ್ಬ ಮಹಾನ್ ನಾಯಕ, ಸಂತ, ಧರ್ಮಗುರು, ಇನ್ನು ಅವರಿಗೆ ಹೇಳಕ್ಕೆ ಹೆಸರುಗಳಿಲ್ಲ, ಅಷ್ಟು ರೀತಿಯಲ್ಲಿ ಈ ಜಗತ್ತಿಗೆ ತಂದೆಯಾಗಿ ಧರ್ಮ ಜಾಗೃತಿಯ ಸಂದೇಶವನ್ನು ನೀಡಿದಂಥ ಯೇಸು ಕ್ರಿಸ್ತರ ಜಯಂತಿ, ಅವರ ಜೀವನ ಚರಿತ್ರೆ, ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿ ಯಾರು, ಮುಂದೆ ಅವರು ಏನಾದರೂ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವ್ರನ್ನ ನೋಡಿದರೆ ನಮ್ಮೆಲ್ಲರಲ್ಲಿ ಕಣ್ಣಾಗ ನೀರು ಬರ್ತದೆ. ಅವರಿಗೆ ಒಂದು ಯಹೂದಿ ಧರ್ಮ, ಮತಾಂಧ ಧರ್ಮರು ಅವ್ರಿಗೆ ಕೊಟ್ಟಂತ ಶಿಕ್ಷೆ, ಮಾಡದೇ ಇರೋಂಥ ತಪ್ಪಿಗೆ ಅವ್ರನ್ನ ಅಪರಾಧಿಯನ್ನು ಮಾಡಿ ಅವರನ್ನು ಎಳೆದು ತಂದು ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಅಂತ ನನ್ನ ಭಾವನೆಯಲ್ಲಿ, ಜೀವಂತವಾಗಿ ಇರೋಂಥ ಒಬ್ಬ ಸಂತರನ್ನ, ಸಾಧರನ್ನ, ಜಗತ್ತಿನ ಉದ್ಧಾರಕರನ್ನ ಎಳ್ಕೊಂಡು ಹೋಗಿ ಅವರು ಸಿರಿಬಿಗೆ ಏರಿಸ್ತಾರಂದ್ರೆ, ದಯಮಾಡಿ ಮಕ್ಕಳೆಲ್ಲ ಚೆನ್ನಾಗಿ ಕೇಳಬೇಕು. ಯೇಸು ಕ್ರಿಸ್ತರವರ ಚಿತ್ರವನ್ನು ನೋಡಿದ್ರೆ ನೀವೆಲ್ಲ ನೋಡಿರೋ ಕೈ ಎತ್ತಿ, ಎಲ್ಲಿ ನೋಡಿದ್ರೆ ಚಿತ್ರ ಹೇಗಿದೆ ಅವ್ರದ್ದು, ಯಾಕೆ ಕೈ, ಎರಡು ಕೈ ಆ ಕಡೆ ಈ ಕಡೆ ಅಗಲಿಸಿದ್ದಾರೆ, ಚಾಚಿದ್ದಾರೆ? ಅವರು ಚಾಚಿಲ್ಲ, ಅವರ ಎರಡೂ ಕೈಗಳನ್ನ ಚಾಚಿಸಿ ಆ ಕೈಗೆ ಮಳೆ ಹೊಡಿತಾರೆ. ಈಗ ಊಹಿಸ್ಕೊಂಡ್ರೆ ನೋಡೋಣ, ಅವರ ಶರೀರಕ್ಕೆ ಮಳೆ ಹೊಡಿತಾರೆ, ಅವರ ತಲೆಗೆ ಮಳೆ ಹೊಡಿತಾರೆ, ಅವರ ಕಾಲಿಗೆ ಮಳೆ ಹೊಡಿತಾರೆ. ದಯಮಾಡಿ ಮಧ್ಯದಲ್ಲಿ ಯಾರು ಗಲಾಟೆ ಮಾಡಬಾರ್ದ ಮನೆ. ಇಂಥ ಒಂದು ಘೋರ ಶಿಕ್ಷೆ ಯಾರಿಗಾದರೂ ಜಗತ್ತಿನಲ್ಲಿ ಕೊಟ್ಟಿದ್ರೆ ಅದು ತಂದೆ ಯೇಸು ಕ್ರಿಸ್ತರವರಿಗೆ ಕೊಟ್ಟಿರುವಂಥದ್ದು ಅನ್ನೋದು ನಾವು ಯಾರೂ ಮರಿಬಾರದು. ಆದರೆ ಅವರಿಗೆ ಕೊಟ್ಟಂತ ಅವರು ಪ್ರತಿಯಾಗಿ ತಿಳಿಸಿದ್ದು ಏನು ಅಂತ ಹೇಳಿದ್ರೆ, ಎಡಕೆನ್ನೆಗೆ ಹೊಡೆದರೆ ಬಲಕೆನ್ನೆ ಕೊಡಿ ಅಂತ ಹೇಳ್ತಾರೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ನೀವೇನೇ ಹಿಂಸೆ ಕೊಟ್ಟರು
ನಾನು ಸತ್ತ 3 ದಿನಕ್ಕೆ ಹುಟ್ಟಿ ಬರ್ತೀನಿ ಅಂತ ಕರೀತಾರೆ. ಅದರಂತೆ ಹುಟ್ಟಿ ಬರ್ತಾರೆ, ದರ್ಶನ ಕೊಡ್ತಾರೆ, ಪವಾಡ ತೋರಿಸ್ತಾರೆ. ಅವರು ಶಿಲುಬೆಗೆ ಏರಿಸಿ 3 ದಿನದ ನಂತರ ಹುಟ್ಟಿದ ದಿನವನ್ನ ಪುನರುತ್ಥಾನ ಕಾಲ ಅಂತ ಹೇಳಿ ಕರೀತಾರೆ. ಇವೆಲ್ಲ ನಮಗೆ ಇತಿಹಾಸದಲ್ಲಿತ್ತು. ಅದರ ಜೊತೆಯಲ್ಲಿ ಇವತ್ತು ಈಗ ತಾನೇ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಚೇರ್ಮನ್ ಹಾಕಪ್ಪ, ಅಧ್ಯಕ್ಷರು ದಯಮಾಡಿ ಬನ್ನಿ. ಚಿರಂಜನ್ ಸಾಹೇಬ್ ಬಂದರೆ ಅವರಿಗೆ ನಾನು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂಥ ಸಂದೇಶವನ್ನ ಮಹಾನ್ ಸಂತರು ಅವರು ಅಷ್ಟು ಸುಲಭವಾಗಿ ಬಂದಿಲ್ಲ. ಅದನ್ನ ಕಂಡೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳಿರೋದು, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿತಾಪ್ತ ನಾಮ ಧರ್ಮಸ್ಯ ತದಾತ್ಮಂ ಸುಜಮೀಂ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚತುರ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಜಗತ್ತಿನಲ್ಲಿ ಧರ್ಮ ಅವನತಿ ಹೊಂದಂತ ಕಾಲದಲ್ಲಿ ಆ ಧರ್ಮವನ್ನು ಉದ್ಧಾರ ಮಾಡೋ ಸಲುವಾಗಿ ದುಷ್ಟರನ್ನ ಅಂದ್ರೆ ಕೆಟ್ಟರನ್ನ ಶಿಕ್ಷಿಸಿ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಪ್ರತಿ ಯುಗದಲ್ಲಿ ಇಂಥ ಮಹಾಮಹಿಮ ಪುರುಷರು ಅವತಾರ ತಾಳಿ ಬರ್ತಾರಂತ ಹೇಳ್ತಾರೆ. ಅದು ನಿಜಕ್ಕೂ ಸಹ ಪೈಗಂಬರ್ ಇರ್ಬೋದು, ಅಲ್ಲ ಇರ್ಬೋದು, ಯೇಸು ಇರ್ಬೋದು, ಬುದ್ಧ, ಬಸವ, ಅಂಬೇಡ್ಕರ್ ಇರ್ಬೋದು. ಇವರೆಲ್ಲರೂ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಧರ್ಮದ ಸಾರವನ್ನು ತಿಳಿಸೋದಕ್ಕೂ ಹುಟ್ಟಿ ಬಂದರೆ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ. ನೀವು ಸಹ ಇದನ್ನ ತಿಳ್ಕೋಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ತಾವೆಲ್ಲ ಇಂಥ ಮಹಾಪುರುಷರ, ಪವಾಡ ಪುರುಷರ ಅವರ ಜೀವನ ಚರಿತ್ರೆಯನ್ನು ಓದ್ಕೋಬೇಕಾಗ್ತದೆ. ಓದ್ಕೊಳ್ಳೋದ್ರ ಜೊತೆಯಲ್ಲಿ ಅವರ ಸಂದೇಶವನ್ನ ನೀವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಮನುಷ್ಯ, ನಾವು ಏನಾದ್ರೂ ದಯೆ ಇರುವಂತ ಒಂದು ಸಂದೇಶ ಸಿಗೋದು ಈ ಧರ್ಮದ ಮುಖಾಂತರ ಅಂತಂದು ಹೇಳಕ್ ಬಯಸ್ತೀವಿ. ಹಾಗಾಗಿ ಇನ್ನು ಜಗದ್ಗುರುಗಳು ನಿಮ್ಮನ್ನು ಕುರಿತು ಪ್ರವಚನ ಮಾಡ್ತಾರೆ. ಅವ್ರ ಪ್ರವಚನದಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಸ್ವಾಮೀಜಿಯವರ ಆಶ್ವಾಸನೆ ಹೇಗಿರ್ತದೆ ಅಂದ್ರೆ, ಮಾಗಿದ ರಸಬಾಳೆ ಅಲ್ಲ, ಆ ಮಾಗಿದ ರಸಬಾಳೆಯನ್ನು ಸುಲು ಕೊಟ್ಟಾಗ ಎಷ್ಟು ನಾವು ಉಪಯೋಗಿಸಕ್ಕೆ ಸುಲಭವಾಗಿರ್ತದೋ ಅಷ್ಟು ಚಂದವಾಗಿ, ಅಷ್ಟು ಸ್ಪಷ್ಟವಾಗಿ ತಮ್ಮ ಆಶ್ವಚನದಲ್ಲಿ ಹೇಳ್ತಾರೆ ಸ್ವಾಮೀಜಿಯವರು. ಅಂತ ಸ್ವಾಮೀಜಿಯವರನ್ನ ಇಲ್ಲಿ ಕರೆಸಿರೋದು ನಮಗೆ ಬಹಳ ಖುಷಿ ಅನಿಸ್ತದೆ. ಹಾಗಾಗಿ ಇನ್ನು ನಮಗೆ ಕ್ರೈಸ್ತ ಧರ್ಮದ ಬಗ್ಗೆ ಇರ್ಬೋದು, ಇಸ್ಲಾಂ ಧರ್ಮದ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಪ್ರವಚನ ಮಾಡಂತ ಧರ್ಮಗುರುಗಳನ್ನೂ ಕರೆಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವಕರು ಸಹ ಬರ್ತಾ ಇದ್ದಾರೆ. ನಾನು ಈ ವೇದಿಕೆ ಪರವಾಗಿ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಇಲ್ಲಿ ಹೇಳೋದಿಷ್ಟೇ, ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ ಕರಿತೀವಿ. ದೇವ ಒಬ್ಬ, ನಾಮ. ಅದಕ್ಕೆ ನಾನು ಮೊನ್ನೆ ಒಂದು ಆರ್ಟಿಕಲ್ ಓದಿದೆ. ಇಲ್ಲಿ ಮೌಲಾನಾ ಅಬೂಬಕರ್ ಸಿದ್ದಿಕ್ ಪಾಳಿ ಆಲ್ ಇಕಾಮಿ ಇದ್ದಾರೆ. ಅವರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ರಂಜಾನ್ ಸಂದರ್ಭದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ನಾನು ಅದನ್ನ ಓದಿ ಇವತ್ತು ಪೇಪರ್ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ. ಅಲ್ಲಿ ಕನ್ನಡದಲ್ಲಿ ಒಂದು ಲೇಖನ ಬಂದಿತ್ತು, ಇಸ್ಲಾಮಿಯ ನಮಾಜ್ ಕರೋ ಅನ್ನಂತ ಒಂದು ಇಸ್ಲಾಂ ಧರ್ಮದ ಬಗ್ಗೆ ಒಂದು ಆರ್ಟಿಕಲ್ ಅಲ್ಲಿ ಬಂದಿತ್ತು. ಅದನ್ನ ಮುಂದೆ ವ್ಯಾಖ್ಯಾನ ಮಾಡಿರ್ತಾರೆ, ಇಸ್ಲಾಮಿಯ ನಮಾಜ್ ಕರೋ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದರ ಅರ್ಥ ನಾನು ಹೇಳ್ತೀನಿ, ಅವಾಗ ನಿಮ್ಗೆಲ್ರಿಗೂ ಗೊತ್ತಾಗ್ತದೆ.
ಈ ಸಂದರ್ಭದಲ್ಲಿ ಸೂಕ್ತ ಅನ್ನಂಥದ್ದು. ಹಾಗಾದ್ರೆ ಇಸ್ಲಾಮಿಯ ನಮಾಜ್ಕರು 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 ಅಂದ್ರೆ ಇಸ್ಲಾಂ ಧರ್ಮದವರು ಆದರೆ ಇಸ್ಲಾಮಿ ಅಂತಕ್ಕಂಥ ಒಂದು ಪದವನ್ನ ಆ ಆರ್ಟಿಕಲ್ ಅಲ್ಲಿ ವ್ಯಾಖ್ಯಾನಿಸಿರೋದೇ ಬೇರೆ ಇದೆ. ಅದು ಸರಿ ಇದೆಯೋ ತಪ್ಪಿದ ಗೊತ್ತಿಲ್ಲ ಗುರುಗಳೇ. ಅಲ್ಲಿ ನಮೂದಿನೇ ಆಗಿರೋದು ಹೇಳ್ತೀನಿ. ಕೆಂಪು ರಕ್ತ ಉಳ್ಳವನೇ ಇಸ್ಲಾಮಿ ಅಂದ್ರೆ ಕೆಂಪು ರಕ್ತ ಉಳ್ಳವನೇ, ನೀನು ದೇವರನ್ನ ಕುರಿತು ಅಲ್ಲನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡು, ಪ್ರಾರ್ಥನೆಯನ್ನು ಮಾಡು, ಪ್ರಾರ್ಥನೆಯನ್ನು ಮಾಡಂತ ಇತ್ತು. ಹಾಗಾದ್ರೆ ಇಲ್ಲಿ ಸರ್ವ ಧರ್ಮದರು ನಾವಿಲ್ಲಿ ಕೂತಿದ್ವಿ ವೇದಿಕೆಯಲ್ಲಿ, ನೀವಲ್ಲಿ ಕೂತಿದಿರಿ. ನಮ್ಮನ್ನೆಲ್ಲರ ರಕ್ತವನ್ನ ಶರೀರವನ್ನ ಚಾಕು ಹಾಕಿ ಸೀಳಿ ನೋಡಿದ್ರೆ ಬರಂತ ರಕ್ತದ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪು. ಆದ್ರೆ ಇದರ ಉದ್ದೇಶ ಏನ್ ತಿಳಿತದ ಅವತ್ತೇ ಹಂಗಾದ್ರೆ ಇಸ್ಲಾಂ ಧರ್ಮದಲ್ಲಿ ತಿಳಿಸಿರೋದು ಅದೇ ತಿರುಳು. ನೀವು ಯಾವ ದೇವರನ್ನಾದ್ರೂ ಪ್ರೀತಿ ಮಾಡಿ, ಪೂಜಿಸಿ, ತಪಸ್ಸನ್ನು ಮಾಡಿ, ಆದರೆ ನಾವು ದೇವರ ದಾಸನಾಗಬೇಕು. ಕಾಶಿ ಕಮ್ಮಾರನಾಗು, ಬೀಸಿ ಮಡಿವಾಳನಾಗು, ಆಸನಿಕ್ಕಿ ಸಾಲಿಗನಾಗು, ವೇದವನ್ನು ಓದಿ ಆರುವನಾಗು, ಏನಾದರಾಗು, ಮೊದಲು ಮಾನವನಾಗು. ಹಿಂಗೆ ಅರಿಷಡ್ ವರ್ಗಗಳಿಂದ ನಮ್ಮನ್ನು ದೂರ ಮಾಡಂತ ಒಂದು ನಿಲುಗನ್ನಡಿ ಯಾವುದಾದ್ರಿದ್ರೆ ಅದು ಧರ್ಮ. ದರಾಯಿತೀತಿ ಧರ್ಮ ಅಂತಾರೆ ಸಂಸ್ಕೃತ, ದರಾಯಿತೀತಿ ಧರ್ಮ ಅಂತಾರೆ. ಏನಂಗಾದ್ರೆ ಯಾವುದನ್ನು ಒಡೆದ ಮನಸ್ಸುಗಳನ್ನಿರಬಹುದು, ಒಡೆದ ಸಮಾಜವನ್ನಿರಬಹುದು, ಇಬ್ಬರು ಇರಬಹುದು, ರಾಗ ಇರಬಹುದು, ಅರಿಷಡ್ ಯಾವ್ದು ಮಾಡ್ತದೋ ಅದನ್ನ ಧರ್ಮ ಅಂತ ಹೇಳ್ತದೆ. ಅಂತ ಒಂದು ಸರ್ವ ಧರ್ಮದ ಕಾರ್ಯಕ್ರಮವನ್ನು ಇವತ್ತು ಕ್ರಿಸ್ಮಸ್ ಡೇ ಇರೋದು ಬಹಳ ಸಂತೋಷದ ವಿಷಯ. ಈ ರೀತಿ ಮಾಡೋದ್ರಿಂದ ನಾನು ನೋಡಿದ್ದೀನಿ, ಪ್ರೇರಣಾ ಸಂಸ್ಥೆ 365 ದಿನದಲ್ಲಿ ಯಾವುದೇ ಫಲಾಪೇಕ್ಷಿದೆ ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತಾಸಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಕರ್ಮಾಣ್ಯವಾದಿಕರಸ್ತು ಮಾಫಲೇಶು ಕದಾಚನ ಅಂತೇಳಿ. ಏ ಮನುಷ್ಯ, ನೀನು ಕೆಲಸವನ್ನು ಮಾಡು, ಕರ್ಮವನ್ನು ಮಾಡು, ಫಲ ನನಗೆ ಬಿಡು ಅಂತ ಹೇಳ್ತಾನೆ. ಅದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೂಕಂ ಕರೋತಿ ಪಂಗಂ ಲಂಗಾಯಿತಿ ಗಿರಿಯಂ ಮೂಕಂ ಕರೋತಿ ವಾಚಾಲಂ. ಮೂಕನನ್ನ ಮಾತನಾಡಂಗ್ ಮಾಡ್ತದೆ. ಪಂಗುಂ ಲಂಗಾಯಿತಿ ಗಿರಿಯಂ, ಕುಂಟನನ್ನ ಶಿಖರವನ್ನ ಏರುವಂತ ಮಾಡಂತ ಶಕ್ತಿ ಧರ್ಮಕ್ಕಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಸಾಮರಸ್ಯ ಅನ್ನೋದು ನಾವೆಲ್ಲಿ ದೀಪ ಹಚ್ಕೊಂಡು ಹುಡುಕ್ಬೇಕಾಗಿದೆ. ಇಂಥ ಕಾಲಘಟ್ಟದಲ್ಲಿ ಇವತ್ತು ಪ್ರೇರಣಾ ಸಂಸ್ಥೆ ಕೇವಲ ಅದು ಒಂದು ಯೇಸು ಧರ್ಮಕ್ಕೆ ಸೇರಿದಂತ ಚರ್ಚ್ ಆದ್ರೆ ಎಲ್ಲರನ್ನೂ ಕರೆಸಿ ಇಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ, ಅದೇ ರೀತಿ ಸಾಮಾಜಿಕ, ಆರೋಗ್ಯ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ, ಈ ಎಲ್ಲ ಕ್ಷೇತ್ರದಲ್ಲಿ ಎಲೆಮರೆ ಕಾಯಿಯಾಗಿ ಮಾಡ್ತದೆ, ಹೆಸರು ಬಯಸದ ಉಸಿರಾಗಿ ಮಾಡ್ತದೆ ಈ ಸಂಸ್ಥೆ. ಅನೇಕ ಶಿಬಿರಗಳನ್ನು ಮಾಡ್ತದೆ ವರ್ಷದಲ್ಲಿ. ದತ್ತು ಮಕ್ಕಳನ್ನು ದತ್ತು ತಗೊಂಡ್ಬಿಟ್ಟು ಆ ಮಕ್ಕಳಿಗೆ ಜ್ಞಾನಾರ್ಜನೆ ತ್ರಿವಿಧ ದಾಸೋಹವನ್ನು ಮಾಡ್ತದೆ. ಇದು ನಿಜವಾಗ್ಲೂ ಜನರಿಂದ ತುಂಬಾ ಪ್ರಶಂಸೆ ಮಾಡುವಂತ ಕೆಲಸ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಅದೃಷ್ಟ, ನಾನು ಈ ಸಂದರ್ಭದಲ್ಲಿ ಶಾಸಕನಾಗಿದ್ದೀನಿ. ನನಗೆ ಕೆಲಸ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಬಹಳ ಸಂತೋಷ ಆಗ್ತದೆ. ಈಗ ತಾನೇ ನಮ್ಮ ಗುರುಗಳು ಹೇಳ್ತಾ ಇದ್ರು,
ಅವರುಗಳದ ಗುರುಗಳು. ಇಲ್ಲಿ ಭಾರತೀಯ ಅಕ್ಕನವರು ಅವರು ಒಂದು ಬ್ರಹ್ಮಕುಮಾರಿ ಈಶ್ವರಿ ಸಂಸ್ಥೆಯನ್ನು ತೆಗೆದಿದ್ದಾರೆ. ಅದ್ರ ಮುಖೇನ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಸಮಾಜದ ಉದ್ಧಾರಕ್ಕೋಸ್ಕರ ಅವರು ಯಾರೇ ಬಂದ್ರು ಇವನಾರವ ಎಂದೆನಿಸದಿರುವಯ್ಯ, ಇವನಮ್ಮ ಮನೆ ಮಗನೆಂದೆನಿಸಯ್ಯ ಅನ್ನಂತ ಲೌಕಿಕ ಜೀವನಕ್ಕೆ ತಿಲಾಂಜಿಯನ್ನಿಟ್ಟು ಆಧ್ಯಾತ್ಮಿಕ ಜೀವನವನ್ನು ಮೈಗೂಡಿಸಿಕೊಂಡು ಹಗಲು ರಾತ್ರಿ ಎಂದಲೇ ಬಹಳ ಪ್ರೀತಿಯಿಂದ ತ್ರಿವಿಧ ದಾಸೋಹವನ್ನು ಕೊಡುವಂಥದ್ದು ನನಗೆ ಬಹಳ ಇಷ್ಟ ಆಗ್ತದೆ. ಗುರುಗಳು ಇಂದಿನ ಶಾಸಕರ ಅವಧಿಯಲ್ಲಿ ಆ ಸಂಸ್ಥೆಗೆ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ರು. ಇನ್ನು ಮೇಲೆ ಕಟ್ಟಬೇಕಾಗಿದೆ, ಬಾಕಿ ಕೆಲಸ ಇದೆ, ಕಾಮಗಾರಿ, ಧ್ಯಾನ ಮಂದಿರ ಅನ್ನಂಥದ್ದು ಖಂಡಿತವಾಗಲು ಅತಿ ಶೀಘ್ರದಲ್ಲಿ ನಮ್ಮ ಅವಧಿಯಲ್ಲಿ ಅದನ್ನು ಮಾಡಿಕೊಡ್ತಿದ್ದೀವಿ. ನಿಮ್ಮ ಮೆಡಿಟೇಷನ್ ಅದರದ್ದು ಬಹಳ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ, ಒಂದು ದಿನದ ಸುಖ, 1 ಗಂಟೆ ಸುಖ ಬೇಕಂದ್ರೆ ಒಂದು ಸಿನಿಮಾ ನೋಡಿ. ಒಂದು ದಿನದ ಸುಖ ಬೇಕು ಅಂತ ಹೇಳಿದ್ರೆ ಒಂದು ದಿನ ಪಿಕ್ನಿಕ್ ಹೋಗಿ. ಒಂದು ದಿನ ಒಂದು ಊಟದ ಸುಖ ಬೇಕಂದ್ರೆ ಮೃಷ್ಟಾನ್ನ ಭೋಜನವನ್ನು ಮಾಡಿ, ಇನ್ನು ಏನೋ ಮಾಡಿ. ಆದರೆ ನಿಮಗೆ ಜೀವನ ಪರ್ಯಂತ ಸುಖ ಬೇಕಾದ್ರೆ ದೇವರ ದಾಸನಾಗಿ ಅದ್ರಾಗ ಸಿಗಂತ ಸುಖ ಇನ್ಯಾವುದ್ರಿಗೂ ಸಿಗಲ್ಲ. ಇವೆಲ್ಲ ಲೌಕಿಕ. ಹುಟ್ಟಿದೆ, ಜೀವನ ಮಾಡಿದೆ, ಒಂದೇ ದಿನ ಓದೆ, ಜಾತಿಷ್ಯ ಮರಣಂ ದ್ರೋಹಂ. ಆದರೆ ಆದಿ ಶಂಕರಾಚಾರ್ಯರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ ಅನ್ನಂಥದ್ದೇಳಿ. ಹುಡ್ತೀವಿ ಸಾಯ್ತೀವಿ. ಶಾಶ್ವತವಾಗಿ ನಮಗೆ ಹುಟ್ಟು ಸಾವುಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ದಾರಿ ಇಲ್ವಾ? ದಾರಿ ಇದೆ. ಆ ದಾರಿ ಯಾವುದಂದ್ರೆ ಧ್ಯಾನ, ಮೆಡಿಟೇಷನ್, ದೇವರ ಹತ್ರ ಉಪವಾಸನೆ. ಇವೆಲ್ಲ ಮಾಡೋದ್ರಿಂದ ಮುಂದೊಂದು ದಿನ ನರ ಅರ್ಹತಾನೆ. ಆದರೆ ಇಂಥ ಯೇಸುರವರು ಹುಟ್ಟಿನಿಂದಲೇ, ಕೃಷ್ಣ ಹುಟ್ಟಿನಿಂದಲೇ, ಅವರೆಲ್ಲೋ ಒಂದು ಕಡೆ ಜೈಲಲ್ಲಿ ಹುಟ್ಟಿ ಹೊರಗಡೆ ಬರ್ತಾನೆ ಶ್ರೀಕೃಷ್ಣ. ಇವರು ಯಾವುದೋ ಒಂದು ದೊಡ್ಡಿಯಲ್ಲಿ ಹುಟ್ಟಿ ಜಗತ್ತಿಗೆ ಧರ್ಮ ಸಂದೇಶವನ್ನು ಸಾರ್ತಾರೆ. ಒಬ್ಬ ಬಡಿಯ ಮಗನಾಗಿ ಎಂತ ಅದ್ಭುತವನ್ನ ಆ ಭಗವಂತ ಇವ್ರ ಜೊತೆ ಮಾಡಿಸ್ತಾನೆ. ಪೈಗಂಬರರ ಕಡಿಮೆ ಇಲ್ಲ, ಅದು ಹಾಗೆ ಇದೆ. ಇವನ್ನೆಲ್ಲ ನಾವು ನೋಡ್ಕೊಂತ ಹೋದ್ಮೇಲೆ ಇವತ್ತು ನಾವು ಟಿವಿ, ಮೊಬೈಲು, ಏನೇನು ಕಲಿಬಾರ್ದು ಅಂಥದಕ್ಕೆ ದಾಸರಾಗಿದ್ವು. ಏನು ಕಲಿಬೇಕೋ ಅದ್ರ ಕಡೆ ಅಪ್ಪಿ ನಾವು ತಿರುಗಿ ನೋಡಲ್ಲ. ಅದಕ್ಕೆ ಕನ್ನಡನ ಒಂದು ಮಾತು ನೆನಪಾಗ್ತದೆ ನನಗೆ. ಏಸು ಕಾಯಂಗಾಳ ದಾಟಿ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಬಾವುದಲ್ಲ, ಆಸೆ ತರವಲ್ಲ, ದಾಸನಾಗು ವಿಶೇಷನಾಗು ಅನ್ನುತ್ತದೆ. ಹೀಗೆ ನಾವು ಕೇವಲ ಲೌಕಿಕ ಜೀವನಕ್ಕೆ ಸೀಮಿತ ಆಗದೇನೆ ಮನುಷ್ಯನ ಜೀವ ಅಷ್ಟು ಸುಲಭಕ್ಕೆ ಬಂದಿದ್ದಲ್ಲ. ಅದನ್ನ ಯಾಕೆ ಹಾಳು ಮಾಡ್ಕೊಳ್ತಿರೋ ಹುಚ್ಚಪ್ಪ ಗಳಿರ ಅನ್ನಂತ ಮಾತುಗಳ ಸಂತರು, ದಾಸರು, ದಾರ್ಶನಿಕರು ಹೇಳಿದಂಥದ್ದು ನಮ್ಮ ಮುಂದಿದೆ. ಆದರೆ ಎಷ್ಟು ಜನ ಅದನ್ನು ಅನುಷ್ಠಾನಗೊಳಿಸ್ಕೊಳ್ತೀವಿ, ಒಪ್ಕೊಳ್ತೀವಿ, ನಡ್ಕೊಳ್ತೀವಿ. ಅದಕ್ಕೆ ಕೊನೆಯ ಒಂದು ಮಾತನ್ನು ಹೇಳಿ, ಪರಮ ಪೂಜ್ಯರು ಅವರು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅವರ ಆಶೀರ್ವಚನವನ್ನು ಕೇಳೋಣ, ಅವ್ರನ್ನ ಬೀಳ್ಕೊಡೋಣ, ಮತ್ತೆ ಕಾರ್ಯಕ್ರಮ ಮುಂದುವರಿತದೆ. ಅದಕ್ಕಿಂತ ಮುಂಚಿತವಾಗಿ ಬಸವಣ್ಣವರ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ 3ನೇ ಕ್ಲಾಸಲ್ಲಿತ್ತು ಪಾಠದಲ್ಲಿ ಬಸವಣ್ಣರವರ ವಚನ. ನಾನು ಓದೋದ ಕಡೆಲ್ಲ ಭಾಳ ಹೇಳ್ತೀನಿ. ನಾನು
ಕಳಬೇಡ ಕೊಲ್ಲ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನ್ನು ಒಲಿಸುವ ಪರಿ. ಈ ಒಂದು ವಚನವನ್ನ ಪ್ರತಿಯೊಬ್ಬರು ನಾವು ಅರ್ಥ ಮಾಡಿಕೊಂಡು ಅನುಷ್ಠಾನಗೊಳಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪೊಲೀಸರಿಗೆ ಕೆಲಸ ಇರಲ್ಲ, ಪೊಲೀಸ್ ಸ್ಟೇಷನ್ ಕೆಲಸ ಇರಲ್ಲ, ಲಾಯರಿಗೆ ಕೆಲಸ ಇರಲ್ಲ, ಶತ್ರು ಇರೋದಿಲ್ಲ. ಅಜಾತ ಶತ್ರುವಾಗಿ ನಾವು ಬಾಳೋದ್ರಲ್ಲಿ ಸಂದೇಹ ಇಲ್ಲ ಅನ್ನೋ ಮಾತುಗಳನ್ನ ಹೇಳಕ್ಕೆ ಬಯಸಿ ತುಂಬಾ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಸಿದ್ದಕ್ಕೆ ಅನ್ನ ಮಾತೇಳಿ. ಸದಾ ನೀವು ಯಾವುದೇ ಕಾರ್ಯಕ್ರಮ ಇದ್ರು, ಎಷ್ಟೊತ್ತಿನಾಗಿದ್ರೂ ಕರೀರಿ, ನಾವು ಬಂದು ನಿಮಗೆ ಭಾಗವಹಿಸ್ತೀವಿ. ಈ ಒಂದು ಸಮಾಜಕ್ಕೆ ಅಂಟಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು, ಕಾಮ ಕ್ರೋಧ ಮೋಹ ಮದಮತ್ಸರಗಳನ್ನು ತೊಳೆಯೋದಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ಇರೋಣ. ನದಿಗಳು ಏಸಾದರೂ ಸೇರೋದು ಸಮುದ್ರ. ಹಾಗಾಗಿ ನಮ್ಮ ಜಾತಿ ಯಾವುದಾದ್ರೂ ನಮ್ಮ ಗುರಿ ಒಂದೇ ಇದೆ ಅನ್ನೋಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಧರ್ಮಗುರುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಿ, ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಾಯಂದ್ರಿಗೂ, ಪುಟಾಣಿ ಮಕ್ಕಳಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧರ್ಮ ರಕ್ಷಿತೋ ರಕ್ಷಿತಃ, ದೇವನೊಬ್ಬ ನಾಮ ಹಲವು. ಎಲ್ಲ ಧರ್ಮಗಳು ಸಾರುವುದು ಒಂದೇ ಶಾಂತಿ. ಈ ನಿಟ್ಟಿನಲ್ಲಿ ಪ್ರಕೃತಿ ಸಹ ನಮಗೆ ಭೇದ ಭಾವ ಮಾಡುವುದಿಲ್ಲ. ಮನುಷ್ಯನನ್ನ ನೋಡಿ ಬೆಳಕು, ರಕ್ತ ಎಲ್ಲದೂ ಸಹ ನಮಗೆ ಉಚಿತವಾಗಿ ಒಳ್ಳೆ ಕೊಡುಗೆಯನ್ನ ಕೊಟ್ಟಿದೆ. ಅದೇ ರೀತಿ ಮೊದಲು ಮಾನವನಾಗುವಂತ ಮಾನ್ಯ ಶಾಸಕರು ತುಂಬಾ ಚೆನ್ನಾಗಿ ಹಿತ ವಚನವನ್ನ, ಹಿತ ನುಡಿಗಳನ್ನ ಎಲ್ಲರನ್ನ ಉದ್ದೇಶಿಸಿ ಮಾಹಿತಿಯನ್ನ ನೀಡಿದರು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಶಾಸಕರು ಹೇಳಿದ್ರು, ನಮ್ಮ ಬ್ರಹ್ಮಕುಮಾರಿ ವಿದ್ಯಾಲಯದ ರಾಜಯೋಗಿನಿ ಅಕ್ಕನವರ ಮೇಲೆ ಒಂದು ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದೀನಿ ಅಂತ. ತುಂಬಾ ಖುಷಿ ಆಯ್ತು. ಇನ್ನೊಮ್ಮೆ ಮತ್ತೊಮ್ಮೆ ನಾನು ಶಾಸಕರಿಗೆ ಎಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾಜ ಸೇವಾ ಸಂಸ್ಥೆ ಸಮಾಜ ಉದ್ಧಾರಕ್ಕೆ ಶ್ರೇಷ್ಠ ಸೇವೆಯನ್ನ ನೀಡುತ್ತಿರುವ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಬಗ್ಗೆ ಶ್ಲಾಘನೀಯ ನುಡಿಯನ್ನ ನುಡಿದ ಮಾನ್ಯ ಶಾಸಕರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಿವೃತ್ತ ಅಧ್ಯಾಪಕರು ಆಗಿರುವಂತಹ ಶ್ರೀಯುತ ಶಂಶುದ್ದೀನ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಹಂತೇಶ್ ಅಣ್ಣನ್ ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರು ಆಗಿರುವಂತಹ ಸುರೇಶ್ ಅಣ್ಣನ್ ಅವರು ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಚಿದಾನಂದಪ್ಪ ಸರ್ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಪರವಾಗಿ ಉತ್ಪೂರ್ವಕ ಸ್ವಾಗತವನ್ನ ಮತ್ತೆ ನಾನು ತಿಳಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಶ್ರೀ ಷಟ್ಪದಿ ಬ್ರಹ್ಮ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ಅವರಗೊಳ ದಾವಣಗೆರೆ, ಇವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರು ಪರಬ್ರಹ್ಮಣೇ ನಮಃ. ಓಂ ನಮೋ ಧರ್ಮದೇವಾಯ ಭೋಗ ಮೋಕ್ಷೈಕ ಹೇತವೇ ಸನಾತನಾಯ ದಿವ್ಯಾಯ ಸಂಸಾರಾರ್ಣವ ಸೇತವೇ.
ಮಾನವ ಕುಲಕೋಟಿಗೆ ಶಾಂತಿ ಸಂದೇಶವನ್ನು ಸಾರಲು ಈ ಭೂಮಿಗೆ ಅವತರಿಸಿರುವಂತಹ ಸುದಿನ ಯೇಸು ಜಯಂತಿಯ ಅಂಗವಾಗಿ ನಡೆದಿರುವಂತಹ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆಯ ಆಯೋಗದಲ್ಲಿ ನಡೆಯುವಂತಹ ಕ್ರಿಸ್ತ ಜಯಂತಿ ಜಗಳೂರು ಈ ಸಮಾರಂಭದ ಸರ್ವಧರ್ಮ ಸಮಾರಂಭದ ಸುಸಂದರ್ಭದಲ್ಲಿ ಪ್ರಥಮತಃ ಪರಮ ಆಚಾರ್ಯರನ್ನ, ಸಂತರನ್ನ, ದಾರ್ಶನಿಕರನ್ನ ಸ್ಮರಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡಿ ಸಂಸ್ಥೆ ಮುಖಾಂತರ ಈ ಭಾಗದ ಎಲ್ಲ ಜಿಜ್ಞಾಸುಗಳಿಗೆ ಆಶಾಭಾವ ಜೀವನವನ್ನ ಕಲ್ಪಿಸಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಓಂ ಫಾದರ್ ಸಿಲ್ವಸ್ಟರ್ ಪಿರೇಕಾರ್ ಅವರೇ, ಕಾರ್ಯಕ್ರಮದಲ್ಲಿ ಇವತ್ತಿನ ಮುಖ್ಯವಾಹಿನಿಯಾಗಿ ಈ ಸಂಸ್ಥೆಯ ಪ್ರೀತಿಗೆ ಪಾತ್ರರಾಗಿ ಶಿವಮೊಗ್ಗ ಧರ್ಮಕ್ಷೇತ್ರದ ನಿರ್ದೇಶಕರು ಕೂಡ ಆಗಿರುವಂತಹ ಓಂ ಫಾದರ್ ನೆಲ್ಸನ್ ಪಿಂಟೋರ್ ಅವರೇ, ಈ ಸಂಸ್ಥೆ ಕರೆ ಮಾಡಲ್ಪಡುವಂತಹ ಸರ್ವಧರ್ಮ ಸಮ್ಮೇಳನಕ್ಕೆ ಇಸ್ಲಾಂ ಧರ್ಮದ ಅನುಯಾಯಿಗಳಿಗೆ ಪ್ರವಾದಿಗಳು ಕೂಡ ಆಗಿರುವಂತಹ ಮೌಲಾನಾ ಅಬೂಬಕರ್ ಸಿದ್ದಿಕ್ ಪಾಳಿನಿ ಅಲ್ ಇಕಮಿ ಅವರೇ, ಇದುವರೆಗೂ ಉದ್ಘಾಟನೆ ಮಾಡಿ ಔಚಿತ್ಯಪೂರ್ಣ ಧಾರ್ಮಿಕ ವಿಚಾರಗಳನ್ನೇ ಮುಖ್ಯವಾಹಿನಿಯಾಗಿ ವೇದಿಕೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಆತ್ಮೀಯರು, ಜಗಳೂರು ತಾಲೂಕು ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿರುವಂತಹ ಶ್ರೀಯುತ ಬಿ ದೇವೇಂದ್ರ ಅವರೇ, ಇನ್ನೋರ್ವ ಜ್ಞಾನ ಮತ್ತು ಸುಜ್ಞಾನ ಕೇಂದ್ರ ಬಿಂದುವಾಗಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಸಂಸ್ಥೆಯ ನಿರ್ವಾಹಕರಾಗಿರತಕ್ಕಂಥ ನಮ್ಮ ಭಾರತೀಯ ಕನ್ನಡ ಧರ್ಮಸ್ಥಳ ಯೋಜನೆ ಈ ಸಂಸ್ಥೆಯ ಈ ತಾಲೂಕು ಘಟಕದ ನಿಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಜನಾರ್ದನ್ ಅವರೇ, ಈ ಸಂಸ್ಥೆಗೆ ಸಹಕಾರಿ ಬಂಧುಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ, ಇನ್ನೋರ್ವ ನಮ್ಮ ದೇವಿಕೇರಿ ತಿಪ್ಪೇಸ್ವಾಮಿ ಅವರೇ, ಕರಬಸ ಹಿರಿಯ ನ್ಯಾಯವಾದಿಗಳಾದವರೇ, ಇನ್ನೋರ್ವ ಹಾಲಪ್ಪನವರೇ, ಸುರೇಶ್ವರವರೇ, ನಮ್ಮ ಈ ಸಂಸ್ಥೆಗೆ ಯಾವತ್ತೂ ಕೂಡ ಸಹಕಾರ ಮಿತ್ರರಾಗಿರ್ತಕ್ಕಂಥ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಗಳೂರು ನಮ್ಮ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ PS ಅರವಿಂದರವರೇ, ಕಾರ್ಯನಿರತ ಪತ್ರಕರ್ತ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದರವರೇ, ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ವರವರೇ ಮತ್ತು ಈ ಸಂಸ್ಥೆಯ ಅಭಿಮಾನಕ್ಕೆ ಯಾವತ್ತೂ ಕೂಡ ಈ ಸಂಸ್ಥೆಗೆ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಶ್ವೇತಾ ಬೆಳಗಲಿ ಅವರೇ, ಇಂದಿರಾ ಗುರುಸ್ವಾಮಿ ಅವರೇ, ಇನ್ನೋರ್ವ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಂಸ್ಥೆ ಕರೆಗೆ ಹೋಗ್ಬಿಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಸನ್ಮಾನ್ಯ ಸಜ್ಜನ ಬಂಧುಗಳೇ, ನಮ್ಮ ದಾವಣಗೆರೆ ನಮ್ಮ ಡಾನ್ ಬಾಸ್ಕೋ ಸಂಸ್ಥೆಯ ನಮ್ಮ ಫಾದರ್ ಅವರೇ,
ಯಾವತ್ತೂ ಈ ಸಂಸ್ಥೆಯ ನಡೆಸಿಕೊಡುವಂತಹ ಕಾರ್ಯಕ್ರಮದಲ್ಲಿ ಸಮ್ಮಿಲನಗೊಂಡಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಆದರ್ಶ ವಿದ್ಯಾರ್ಥಿ ಮಕ್ಕಳೇ, ಈ ಸಂಸ್ಥೆ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಬಂದಿರತಕ್ಕಂಥ ಡಾನ್ ಬಾಸ್ಕೋ ಸದಸ್ಯರು ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಲ್ಲ ಆದರ್ಶ ವಿದ್ಯಾರ್ಥಿನಿ, ಮಾಧ್ಯಮ ಮಿತ್ರರೇ, ಸಹಕಾರ ಬಂಧುಗಳೇ, ಸಮಯ ಈಗಾಗಲೇ 12:30 ಸಮೀಪಿಸ್ತಾ ಇದೆ. ತಾಸು ನಡೀತಕ್ಕಂಥದ್ದಾಗಿದೆ. ನಾವಾದರೂ ಕೂಡ ಕಾರ್ಯಕ್ರಮ ಮಾತನಾಡಿ ರಾಣೆಬೆನ್ನೂರು ಕಾರ್ಯಕ್ರಮಕ್ಕೆ ಹೋಗುವಂತ ಒತ್ತಡದಲ್ಲಿದ್ದೀವಿ. ಆದಾಗಿಯೂ ಕೂಡ ಶಾಸಕರ ಮಾತುಗಳನ್ನ, ಉದ್ಘಾಟನಾ ನುಡಿಗಳನ್ನ ಕೇಳಿ ನಾವು ನಂತರ ಮಾತಾಡ್ತೀವಿ ಅಂತಕ್ಕಂಥ ಹಿಂಗೆ ವ್ಯಕ್ತಪಡಿಸಿ ದೇವೇಂದ್ರಪ್ಪ ಶಾಸಕರಿಗೆ ಅನುವು ಮಾಡಿಕೊಟ್ಟಿವಿ. ಶಾಸಕರು ರಾಜಕೀಯ ಮುತ್ಸದ್ದಿಗಳಾಗಿ ಜಗಳೂರು ಕ್ಷೇತ್ರದಲ್ಲಿ ಇದೇ ಪ್ರಥಮ ಬಾರಿಯಾಗಿ ಶಾಸಕರಾಗಿ ಅವರು ಶಾಸಕರಾಗಿ ಮಾತಾಡಲಿಲ್ಲ. ಇದು ಒಂದು ಸರ್ವಧರ್ಮ ಸಮ್ಮೇಳನ ಸಮಾರಂಭ ಇದಾಗಿದೆ ಅಂತ ತಿಳ್ಕೊಂಡು ಒಬ್ಬ ಧಾರ್ಮಿಕ ಚಿಂತಕರಾಗಿ, ಆಧ್ಯಾತ್ಮಿಕಳಾಗಿ, ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಒಂದು ಸ್ವಲ್ಪ ತುಲನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನ, ಚಿಂತನೆಗಳನ್ನ ಎಲ್ಲರ ಮನಸ್ಸಿಗೆ ಬುದ್ಧಿಗೆ ಎಟಕುವಂತ ರೀತಿಯಲ್ಲಿ ಬಹಳಷ್ಟು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಧರ್ಮದ ನಿಜವಾಗಿ ವಿಚಾರಗಳನ್ನ ಇವತ್ತು ಹಂಚಿಕೊಂಡ್ರು ಅವರು. ನಾ ಭಾರತೀಯ ಅಕ್ಕನವ್ರಿಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳಿದೆ, ದೇವೇಂದ್ರ ಈಗ ರಾಜಕೀಯಕ್ಕೆ ಬಂದ ಶಾಸಕರ ಎಲ್ಲ ರಾಜಕೀಯ ಭಾಷಣ ಅವರಲ್ಲ, ವೇದಿಕೆಗೆ ಬಂದಾರಪ್ಪ ಅಂದ್ಮೇಲೆ ಇವತ್ತು ರಾಜಕೀಯ ಭಾಷಣ ಒಂದು ಮಾತನ್ನು ಹಾಡೋದಿಲ್ಲ. ಅವ್ರ ಧರ್ಮ ನೆಲೆಗಟ್ಟಿನ ಮೇಲೆ ವಚನ ಮತ್ತು ತಾತ್ವಿಕ ಶರಣರ ದಾರ್ಶನಿಕರ ನಿಜವಾಗಿರ್ತಕ್ಕಂಥ ಚಿಂತನೆಗಳನ್ನೇ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಸುದೀರ್ಘವಾಗಿ ಅವ್ರು ಸುಮಾರು 25 ನಿಮಿಷ ಮಾತನಾಡಿದ್ರು. ಅವರು ರಾಜಕೀಯ ವ್ಯಕ್ತಿಗಳು ಒಂದು 5-10 ನಿಮಿಷ ಮಾತಾಡಿ ಧರ್ಮ ವೇದಿಕೆ, ಧರ್ಮಕ್ಕೆ ನಮಗೆ ಸಂಬಂಧ ಇಲ್ಲ, 2 ಮಾತಾಡಿ ಹೋಗ್ತಿದ್ರು. ಅವರು ಉಪನ್ಯಾಸಕರಾಗಿ ಸುದೀರ್ಘವಾಗಿ ಯೇಸುವಿನ ಬಗ್ಗೆ ಬಹಳಷ್ಟು ವಿಚಾರಧಾರೆಗಳನ್ನ ಹಂಚಿಕೊಂಡ್ರು. ಧಾರ್ಮಿಕ ನೆಲೆಗಟ್ಟಿನ ಮೇಲೆ ರಾಜಕೀಯ ಕಾರ್ಯಕ್ರಮವನ್ನು ಮಾಡಿದಾಗ ಅದು ಸುಭದ್ರವಾಗ್ಲಿಕ್ಕೆ ಸಾಧ್ಯ ಐತಿ. ಇಲ್ಲಿ ದೇವೇಂದ್ರಪ್ಪನವರ ಆಡಳಿತದಲ್ಲಿ ಧರ್ಮ ಇದೆ, ಧಾರ್ಮಿಕ ನೆಲೆಗಟ್ಟಲ್ಲಿ ನಿಂತಿದ್ದಾರೆ, ಧಾರ್ಮಿಕತೆಯ ನೆಲೆಗಟ್ಟಿನ ಮೇಲೆ ರಾಜಕೀಯ ಮಾಡ್ತಾರ ಅಂತ ಹೇಳಲಿಕ್ಕೆ ಅವ್ರ ಮಾತಿನಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ, ಅದು ವಿಶೇಷ. ಹಾಗಾಗಿ ಧರ್ಮ, ದೇವರು ಅಂತ ಆದ್ಯತೆ ಕೊಟ್ಟು ಬಹಳಷ್ಟು ಆದ್ಯತೆ ಕೊಟ್ಟುಕೊಂಡು ಆಮೇಲೆ ಸಾಮಾಜಿಕ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ತಮ್ಮ ಅಧಿಕಾರವನ್ನು ನೀಡ್ತಾರೆ. ಹಾಗಾಗಿ ಅವರ ಕಾಲಾವಧಿಯಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರನ ಮಲ್ಕೊಂಡು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನ ನೀವೆಲ್ಲ ಕೂಡ ಅವ್ರ ಮುಖಾಂತರ ಕೆಲಸ ಕಾರ್ಯ ತಗೊಳ್ಳಿಕ್ಕೆ ಇಂದು ಮುಂದೆ ನೋಡಿದಂಗೆ ಅವ್ರ ಕೆಲಸ ಹಚ್ಚಿದ್ರೆ ಸಾಕು, ಅಷ್ಟೇ ಅವ್ರು ಬಹಳಷ್ಟು ಸ್ಫೂರ್ತಿದಾಯಕರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ ನಮ್ಮ ದೇವೇಂದ್ರಪ್ಪರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಬಂಧುಗಳೇ, ಸರ್ವಧರ್ಮ ಸಮ್ಮೇಳನ ಅಂತ ತಿಳ್ಕೊಂಡು ಪ್ರೇರಣಾ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಇದೇ ಸಂಸ್ಥೆಯಲ್ಲಿ ಹಾಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಸನಾತನ ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತು ಏನಿದೆ ಅದು ಶಿಷ್ಟಾಚಾರ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕವಿವಾಣಿಯಂತೆ ನಮ್ಮ ಭಾರತ ದೇಶವನ್ನ ಇವತ್ತು ಕವಿ ಹೇಳಿದ್ದಾನೆ. ಕುಲ 18 101 ಜಾತಿಯು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಬದುಕನ್ನ, ಜೀವನವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ದೇಶ ಅದು ಯಾವ್ದಾದ್ರು ಇದ್ದೆ ಅದು ಭಾರತ ದೇಶ ಅಂತ ತಿಳ್ಕೊಂಡು. ಯಾಕಂದ್ರೆ ಇಲ್ಲಿ ಬಂದು ಹೋಗಿರ್ತಕ್ಕಂಥ ಸಂತರು, ಪ್ರವಾದಿಗಳು, ಆಚಾರ್ಯರು, ಋಷಿಮುನಿಗಳು, ಬಸವಾದಿ ಶೇಷರು ಎಲ್ಲರೂ ಕೂಡ ಬಂದು ಹೋಗ್ಲಿಲ್ಲ. ಅವ್ರು ಸುಮ್ಮನೆ ಹಾಗೆ ಬಂದು ಹಾಗೆ ಹೋಗ್ಲಿಲ್ಲ, ಬಂದ್ರು, ಬೆಳಕಾಗಿದ್ರು. ಬೆಳಕನ್ನ ಬಿಟ್ಟು ಹೋದ್ರೆ ಅದು ಎಂಥ ಬೆಳಕು ಅಂದ್ರೆ ಎಲ್ಲರ ಅಂತರಂಗದೊಳಗೆ ಪರಮಾತ್ಮ ಇದ್ದಾನೆ. ಅದರ ಕುರುವನ್ನ, ಅದು ಸುಳುವನ್ನ ನೀವು ಧರ್ಮ ಮಾರ್ಗದಲ್ಲಿ, ಧರ್ಮದ ನೆಲೆಗಟ್ಟಿನ ಮೇಲೆ ನಿಂತುಕೊಂಡು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ ಚಿಂತನೆಯನ್ನ ಮಾಡ್ತಾ ನಿಮ್ಮ ಅಂತರಂಗದಲ್ಲಿ ಪರಮಾತ್ಮ ಇದ್ದಾನೆ, ಆತ್ಮನಲ್ಲಿ ಪರಮಾತ್ಮ ಇದ್ದಾನೆ, ಅವನನ್ನ ಬಿಡಬೇಡ್ರಿ, ಮರಿಬೇಡ್ರಿ ಅಂತಕ್ಕಂಥ ಅರಿವನ್ನ, ಕುರುಹನ್ನ ತೋರಿಸಿಕೊಟ್ಟು ಜ್ಞಾನದ ಬೆಳಕನ್ನ ಬಿತ್ತಿ ಹೋಗಿರ್ತಕ್ಕಂಥವರಾಗಿದ್ದಾರೆ. ಅದರ ಆ ಪಂಕ್ತಿಯಲ್ಲಿ ಯೇಸು ಕೂಡ ಒಬ್ಬ ಆತ. ಯೇಸುಗೆ ಏನೆಲ್ಲ ಶಿಕ್ಷೆಯನ್ನು ಕೊಟ್ಟರು, ನೋವನ್ನುಂಟು ಮಾಡ್ರೆ, ಮಾನಸಿಕ, ದೈಹಿಕ, ಶಾರೀರಿಕ ಎಲ್ಲ ಶಿಕ್ಷೆ ಕೊಟ್ಟರು. ಆ ಕೊನೆ ಹಂತಲ್ಲಿ ಜೀವ ಹೋಗ್ತಾ ಐತಿ ಅಂದ್ರೆ ಕೂಡ ಆತನ ಯಾರು ಕೂಡ ಆತಗೆ ಯಾರು ನೋವು ಕೊಟ್ಟಿರ್ತಕ್ಕಂಥವ್ರು ಯಾರು ಕೂಡ ಶಪಿಸ್ಲಿಲ್ಲ. ಒಂದೇ ಮಾತು ಹೇಳಿದೆ, ಏ ಪರಮಾತ್ಮ
ಅವ್ರು ಬಹಳ ಮುಗ್ಧರಿದ್ದಾರೆ. ಅವ್ರು ಬಹಳ ಮುಗ್ಧರಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರ ತಿಳುವಳಿಕೆ ಇಲ್ಲ, ಅವ್ರಿಗೆ ಅರಿವಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ. ಅವ್ರು ಮಾಡ್ತಕ್ಕಂಥ ತಪ್ಪನ್ನು ಕ್ಷಮಾ ಮಾಡು ಅಂತ ತಿಳ್ಕೊಂಡೇ ಹೇಳಿದೆ ಹೊರತು ಇವ್ರಿಗೆ ಶಿಕ್ಷೆ ಕೊಡುವಂತ ಎಂದು ಕೂಡ ಹೇಳಲಿಲ್ಲ ಯೇಸು. ಇಲ್ಲಿ ಯಾರು ನಮಗೆ ಜನಸಾಮಾನ್ಯರು ಯಾರು ಒಬ್ಬರಿಗೆ ನಿಮಗೆ ಏನಾರು ಕೂಡ ಯಾರು ಸ್ವಲ್ಪ ಹೊಡೆದ ಅಚಾನಕ್ ಏನಾರು ಬೈದ ಅಂದ್ರೆ ಅದಕ್ಕೆ 10 ಬೈಗಳನ್ನ ಅದು ಒಂದು ಸರಿ ಹೊಡೆದ್ ಬಿಟ್ಟು 10 ಬೈಗಳನ್ನ ಬೈದು ಬರ್ತಕ್ಕಂಥ ವಾತಾವರಣ ನಮ್ಮ ನಿಮ್ಮೆಲ್ಲರ ಕಣ್ಣು ಮುಂದೆ ಎಲ್ಲರೂ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಆದ್ರೆ ಯೇಸು ಏನೆಲ್ಲ ಮರಣಾಂತಿಕ ಹಿಂಸೆ ಕೊಟ್ಟರು ಕೂಡ ಕೊನೆಗೆ ಯೇಸು ಪರಮಾತ್ಮ ಯೇಸು ಈ ಎಲ್ಲರೂ ಕೂಡ ಮುಗ್ಧರಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ, ಅವ್ರ ಅರಿವಿಲ್ಲ, ಅವ್ರು ಮಾಡುವಂತ ತಪ್ಪು ಮಾಡಿದ್ದಾರೆ. ಅವ್ರು ಕ್ಷಮಾ ಮಾಡುವಂತ ಕೇಳಿದೆ ಹೊರತು ಅವ್ರಿಗೆ ಶಿಕ್ಷೆ ಕೊಡು ಅಂತ ತಿಳ್ಕೊಂಡು ಭಗವಂತನಲ್ಲಿ ಯೇಸು ಕೇಳಿಲ್ಲ. ಅದಕ್ಕೆ ಯೇಸು ಇವತ್ತು ದೊಡ್ಡವನಾದ, ಜಗತ್ತಿಗೆ ಇವತ್ತು ಸಂದೇಶ ಕೊಟ್ಟ. ಯಾವ ಸಂದೇಶ? ಶಾಂತಿ ಸಂದೇಶ, ಕ್ಷಮಾ ಗುಣ ಅಂತ ತಿಳ್ಕೊಂಡು ಸಂದೇಶ ಕೊಟ್ಟ. ನಿನಗೆ ಯಾರು ಏನೇ ನೋವು ಮಾಡಿದ್ರು ಕೂಡ ಹೇಳ್ತಾ ಇದೆ ನಮ್ಮ ಧರ್ಮ. ಅಹಿಂಸೆ ಸತ್ಯಮಸ್ತೆ ಬ್ರಹ್ಮಚರ್ಯ ದಯಾಕ್ಷಮ ದಾನಂ ಪೂಜಾ ಜಪೋ ಧ್ಯಾನಂ ಇತಿ ಧರ್ಮಶ ಸಂಗ್ರಹ ಅಂತ ತಿಳ್ಕೊಂಡು ನಮ್ಮ ಧರ್ಮ ಹೇಳ್ತಾ ಇದೆ. 10 ಸೂತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಶ್ರೇಷ್ಠ ಮಾರ್ಗವನ್ನ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಧರ್ಮದ ಧ್ಯೇಯ ಆಗಿದೆ. 10 ಸೂತ್ರಗಳು ಅಸ್ಥೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಅಂತ ತಿಳ್ಕೊಂಡಿದ್ರ ಜೊತೆಗೆ ಅಹಿಂಸ ಸತ್ಯಮಸ್ತೇಯ, ನಿಜವಾಗಿರ್ತಕ್ಕಂಥ ಯಾರಿಗೂ ಹಿಂಸಾ ಮಾರ್ಗ ಹಿಂಸೆಯನ್ನು ಕೊಡದಿರ್ಬೇಕು ಅಂತ ತಿಳ್ಕೊಂಡು ಇಸ್ಲಾಂ ಧರ್ಮ ಹೇಳ್ತಾ ಇದೆ. ಅಹಿಂಸಾ ಪರಮೋ ಧರ್ಮ ಅಂತ ತಿಳ್ಕೊಂಡು ಇವತ್ತು ಜೈನ ಧರ್ಮ ಹೇಳ್ತಾ ಇದೆ. ಜೊತೆಗೆ ಶಾಂತಿ ಸಂದೇಶವನ್ನು ಕೊಡಬೇಕು, ಶಾಂತಿಯಿಂದನೇ ನಾವೆಲ್ಲರೂ ಗದಿಬೇಕು ಭಗವಂತನಲ್ಲಿಯೂ ಕಾಣುವಂತಕ್ಕಂಥದ್ದನ್ನು ನಮ್ಮ ಧರ್ಮ ಹೇಳ್ತಾ ಇದೆ. ಬ್ರಹ್ಮಚರ್ಯ, ತಾಯಿನ ದೇವರನ್ನ ಪೂಜೆ ಮಾಡು ಅಂತ ತಿಳ್ಕೊಂಡು ಧರ್ಮ ಹೇಳ್ತಾ. ತಾಯಿಯಲ್ಲಿ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಎಲ್ಲಾ ತಾಯಿಯಂದರು ಕೂಡ ತಾಯಿ ಅಂತ ತಿಳ್ಕೊಂಡು ಕಾಣುತ್ತೆ. ದಯ, ನಿನ್ ಯಾರು ಏನೇ ನೋಡಿದ್ರೆ ಸ್ವಲ್ಪ ಅವ್ರ ಮೇಲೆ ದಯವೇ ಧರ್ಮದ ಮೂಲವಯ್ಯ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದ್ದಾರೆ. ದಯೆಯಿಂದ ನೀ ದಯೆನ ತೋರ, ಅವ್ರ ಮೇಲೆ ಯಾವುದೇ ರೀತಿಯನ್ನು ಕೂಡ ಅವ್ರ ಮೇಲೆ ಯಾವುದೇ ಶಿಕ್ಷಾ ಒಂದು ಕೊಡಬೇಡ ನೀನು ಅಂತ ತಿಳ್ಕೊಂಡು ದಯೆ ಧರ್ಮ, ದಯೆ, ದಾನ, ಬ್ರಹ್ಮಚರ್ಯ, ದಯ, ಕ್ಷಮಾ ಮಾಡೋರಂತ ಕ್ಷಮಾ ಮಾಡ್ಬೇಕು ಯಾವಾಗಲೂ ಕೂಡ. ಕ್ಷಮ, ದಾನ ಧರ್ಮ ಪರೋಪಕಾರಾದಿಗಳನ್ನ ಮಾಡೋದ್ರ ಮೂಲಕ ನಿನ್ನ ಪಾಪತಾಪಗಳನ್ನ ನೀ ಕಳ್ಕೋ ನೀನು ಅಂತ ತಿಳ್ಕೊಂಡು ಹೇಳ್ತೆ. ಧ್ಯಾನಂ ಯಾವತ್ತು ಭಗವಂತನ ನಿನ್ನ ಅಂತರಂಗದಲ್ಲಿ ಯಾವತ್ತು ಕೂಡ ಭಗವಂತನ ಸಕಾರಾತ್ಮಕ ಧ್ಯಾನ ಮಾಡ್ತಾ ಇಹಕ್ಕೂ ಪರಕ್ಕೂ ಮಿಗಿಲಾಗಿರ್ತಕ್ಕಂಥ ಮಾಡುವಂತ ಪ್ರತಿಯೊಂದು ಕ್ರಿಯಾ ನಡತೆಯಲ್ಲಿ ಆಚಾರ ವಿಚಾರದಲ್ಲಿ ಕೂಡ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಚಿಂತನೆ ನಡೆಸು ಅಂತ ತಿಳ್ಕೊಂಡು ಪೂಜಾ ಜಪ ಧ್ಯಾನಂ ಎಲ್ಲ ನಿಜವಾಗಿರ್ತಕ್ಕಂಥ 10 ಸೂತ್ರಗಳನ್ನ ಧರ್ಮ ಹೇಳ್ತಾ ಇದೆ. ಆ ಧರ್ಮದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆಯ್ಕೆ ಒಂದು ಮೌಲ್ಯವನ್ನ ಮಾಡಿಕೊಂಡ ಅದು ಶಾಂತಿ ಸಂದೇಶ. ಇವತ್ತು ಲೋಕೋಪಕಾರಾಯ ಹಿತಾಯ ಪುಣ್ಯ, ಲೋಕದ ಉಪಕಾರಕ್ಕಾಗಿಯೇ ನಿಜವಾಗಿರ್ತಕ್ಕಂಥ ಪುಣ್ಯವನ್ನ ಗಳಿಸ್ಲಿಕ್ಕೆ ನಾವು ಏನೂ ಮಾಡೋದ್ ಬೇಡ. ಎಲ್ಲರಲ್ಲಿ ಭಗವಂತ ಇದ್ದಾನೆ, ಎಲ್ಲರಲ್ಲಿ ಯೇಸು ಇದ್ದಾನೆ, ಎಲ್ಲರಲ್ಲಿ ನಿಜವಾಗಿರ್ತಕ್ಕಂಥ ಆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಭಾವನೆಯಿಂದ ಇರುವೆಯಿಂದಡು ಆನೆಯ ಎಲ್ಲ ಜೀವ ಸಂಕಲ್ಲಿ ಕೂಡ ಪರಮಾತ್ಮ ಕಾಣ್ತಾ ಇದ್ದಾನೆ ಅಂತ ತಿಳ್ಕೊಂಡು ಭಾವನಾತ್ಮಕವಾಗಿ ಸಂಬಂಧ ಹಿಡ್ಕೊಂಡ್ರು ಸಾಕು, ನಿನಗೆ ಭಗವಂತ ನಿನ್ನ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ, ನೀನು ಕೂಡ ಒಂದಲ್ಲ ಒಂದ್ ದಿವಸ ಭಗವಂತನಾಗ್ತೀಯ ಅಂತಕ್ಕಂಥ ಮಾತು ಧರ್ಮ ಸೂತ್ರ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಯೇಸು ಏನೂ ಮಾಡ್ಲಿಲ್ಲ. ಅವನು ಏನೆಲ್ಲ ಆಗ ಶಿಕ್ಷೆ ಆಗ್ಲಿ, ಆ ಶಿಕ್ಷೆ ಇದು ನನಗೆಲ್ಲ ಯೇಸು ಇದು ನಿನಗೆ ಕೊಡ್ತಾ ಇದ್ದಾರೆ, ಆದ್ರೆ ಅವ್ರನ್ನ ಕ್ಷಮಾ ಮಾಡು, ಅವ್ರನ್ನ ಶಾಂತಿ ಒಳಪಡಿಸು ಅಂತ ತಿಳ್ಕೊಂಡು ಹೇಳಿದ. ಶಾಂತಿಯ ಸಂದೇಶವನ್ನು ಸಾರೋದ್ರ ಮುಖಾಂತರವೇ ಇವತ್ತು ಜಗತ್ತಿಗೆಲ್ಲ ಕರ್ತನಾದ. ಇವತ್ತು ಯೇಸು ಧರ್ಮ ನಿಜವಾಗಿರ್ತಕ್ಕಂಥ ಆತ ಸಂತನಾದ ಇವತ್ತು. ಹಾಗಾಗಿ ನಮ್ಮ ನಿಜವಾಗಿರ್ತಕ್ಕಂಥ ಮೂಲ ಆಚಾರದಲ್ಲಿ ಒಂದ್ ಕಡೆ ಮಾತು ನಮ್ಮ ಗುರು ಪರಂಪರೆ ಒಬ್ಬ ಗುರುಗಳು ಹೇಳ್ತಾರೆ, ಧರ್ಮಗೀತೆ ಒಳಗೆ ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಮಾನವ ಅಂತಕ್ಕಂಥ ಈ ಸಂಕುಲಕ್ಕೆ ಯಾವತ್ತು ಕೂಡ ಆ ಧರ್ಮದ ಇವತ್ತು ನಿಜವಾಗಿರ್ತಕ್ಕಂಥ ಶ್ರೀರಕ್ಷೆ ಬೇಕಾಗಿದೆ. ಆ ಧರ್ಮಕ್ಕೆ ಜಯವಾಗಲಿ, ಆ ಧರ್ಮದಿಂದಲೇ ಇಡೀ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ಹೇಳಿದ್ರು. ಅಂದ್ರೆ ಇವತ್ತು ಯೇಸು ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಧರ್ಮ ಅಂತ ಅವ್ರು ಯಾವ್ದನ್ನು ವರ್ಗೀಕರಿಸಲಿಲ್ಲ. ಒಟ್ಟಾರೆ ಇಡೀ ಮಾನವ ಸಂಕುಲಕ್ಕೆ ಒಂದು ಧರ್ಮ ಅಂತ ಇದೆ, ಆ ಧರ್ಮಕ್ಕೆ ಜಯವಾಗಲಿ, ಆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡು ಅಷ್ಟು ಐಕ್ಯತಾ ಭಾವದಿಂದ ವಿಶಾಲವಾಗಿರ್ತಕ್ಕಂಥ ದೃಷ್ಟಿಯಿಂದ ಸಂದೇಶ ಕೊಟ್ಟರು. ಅದಕ್ಕೆ ಧರ್ಮ, ಆ ಧರ್ಮ, ಈ ಧರ್ಮ, ಅದು ಹೆಚ್ಚು ಇದು ಹೆಚ್ಚು ಅನ್ನೋದೆಲ್ಲ
ಮಾನವನ ಅಂತರಂಗವನ್ನ ಬೆಳಗುವುದ್ರ ಮುಖಾಂತರ ನಿಜ ಮಾರ್ಗದಲ್ಲಿ ನಡೆಸುವಂತಹ ಧರ್ಮ. ಅವರವರ ಧರ್ಮ, ಅವರವರ ನಿಜವಾಗಿರ್ತಕ್ಕಂಥ ಆಚಾರ ವಿಚಾರಗಳು ಏನಿದೆಯಲ್ಲ ಅದು ಅವರವರಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತ ನಮ್ಮ ಧರ್ಮದ ನಿಷ್ಠೆಯನ್ನು ಕಾಪಾಡಿಕೊಂಡು ಪರಧರ್ಮೀಯರನ್ನು ಕೂಡ ಪ್ರೀತಿ, ವಿಶ್ವಾಸದ, ಸಹಾನುಭೂತಿಯಿಂದ ಕಂಡುಕೊಂಡು ಅವ್ರ ಜೊತೆ ಸಹೋದರತ್ವ ಭಾವನೆಯಿಂದ ಹಿಡ್ಕೊಂಡು ಬದುಕುವಂಥದ್ದೇ ಮಾನವನ ನಿಜ ಗುಣ ಅಂತ ಹೇಳುತ್ತೆ. ಅಂಥ ನಿಜವಾಗಿರ್ತಕ್ಕಂಥ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದರು. ಮುಂದೆ ಹೇಳ್ತಾರೆ ಅವರು, ರೇಣುಕ, ಶಂಕರ, ಮಧ್ವರ, ಮಾನಜ, ಬುದ್ಧ, ಮಹಾವೀರ, ನಾನಕ, ಯೇಸು, ಕ್ರೈಸ್ತ, ಪೈಗಂಬರ, ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದರು. ಒಬ್ಬರಿಗೆ ಹೇಳಿಲ್ಲ ಅವರು. ರೇಣುಕ, ಶಂಕರ, ಮಧ್ವ, ರಮಾನುಜ, ಬುದ್ಧ, ಮಹಾವೀರ, ನಾನಕ, ಯೇಸು, ಕ್ರೈಸ್ತ, ಪೈಗಂಬರ ಇವರೆಲ್ಲರೂ ಒಟ್ಟು ಸಾರಿರ್ತಕ್ಕಂಥ ಧರ್ಮ ಏನಿದೆಯಲ್ಲ ಆ ಧರ್ಮಕ್ಕೆ ಯಾವಾಗಲೂ ಕೂಡ ಜಯ ಆಗ್ಲಿ ಅಂತ ತಿಳ್ಕೊಂಡು ಹೇಳಿದ್ರು. ಮುಂದೆ ಹೇಳ್ತಾರೆ ಅವರು, ಸಾರವೇದಾಗಮ ಶಾಸ್ತ್ರ ಪುರಾಣಗಳು ತೋರಿದ ಸ್ಮೃತಿ ಬೈಬಲ್ ಕುರಾನುಗಳು ಧರ್ಮದ ದಿರವನ್ನು ಸಾರುತ್ತಲಿರುವವು ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮ ಜಯವಾಗಲಿ ಅಂತ ತಿಳ್ಕೊಂಡು ಹೇಳಿದ್ರು. ಅಂದ್ರೆ ಅವರು ಪ್ರವಾದಿಗಳು, ಸಂತರು, ಅದರ ಸ್ಥಾಪಕರು, ಕರ್ತೃಗಳು ಹೇಳ್ತಕ್ಕಂಥ ಧರ್ಮದ ಜಯ ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಸಾರ ಏನಿದೆಲ್ಲ, ಸಾರ ವೇದಾಗಮ ಶಾಸ್ತ್ರ ಪುರಾಣಗಳು ತೋರಿದ ಶ್ರುತಿ ಬೈಬಲ್ ಪುರಾಣಗಳು ಧರ್ಮ ಅಂತ ತಿಳ್ಕೊಂಡು ಹೇಳಿದ್ರು. ಆ ಎಲ್ಲಾ ಧರ್ಮಗಳು ಒಂದೊಂದು ಪ್ರತಿಪಾದನೆಯನ್ನು ಸಾರುವಂತಹ ಗ್ರಂಥಗಳಿದಾವಲ್ಲ, ಆ ಗ್ರಂಥ ಏನ್ ಸಾರ್ತಾ ಇದಾವಲ್ಲ ಅಂತ ಸಾರುವಂತ ಧರ್ಮಕ್ಕೆ ಜಯ ಆಗ್ಲಿ ಯಾವಾಗ್ಲೂ ಕೂಡ ಅಂತ ತಿಳ್ಕೊಂಡು ಹೇಳಿದಂತ ನಿಜವಾಗಿರ್ತಕ್ಕಂಥ ಧರ್ಮಕ್ಕಾಗಿ ಏಳಿರಿ, ಧರ್ಮಕ್ಕಾಗಿ ಬಾಳಿರಿ, ಧರ್ಮಕ್ಕಾಗಿ ತಾಳಿರಿ, ಧರ್ಮವೇ ಗತಿ ಎಂದು ಧರ್ಮವ ಗಳಿಸಿರಿ ಅಂತ ತಿಳ್ಕೊಂಡು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡು ಈ ಘೋಷಣೆಯನ್ನು ನಮ್ಮ ಗುರುಗಳು ಕೊಡ್ತಾರೆ. ಇದರಲ್ಲಿ ಎಷ್ಟು ವೈಶಾಲ್ಯತೆ ಇದೆ. ಜಾತಿ ಇಲ್ಲ, ಮತ ಇಲ್ಲ, ಮೇಲಿಲ್ಲ, ಕೀಳಿಲ್ಲ, ಹಿರಿತನ ಇಲ್ಲ, ಕಿರಿತನ ಇಲ್ಲ, ಸಿರಿತನ ಇಲ್ಲ, ಬಡತನ ಇಲ್ಲ, ಯಾವ ಲೇಪನಗಳು ಕೂಡ ಇಲ್ಲದೆ ಅತೀತವಾಗಿರ್ತಕ್ಕಂಥ ಒಟ್ಟಾರೆ ಮಾನವ ಕುಲ, ಮಾನವ ಮಹಾದೇವನಾಗಬೇಕು. ಇವತ್ತು ಆತ್ಮ ಪರಮಾತ್ಮನಾಗಬೇಕು, ಜೀವ ಶಿವನಾಗಬೇಕು, ನರ ಹರನಾಗಬೇಕು. ಒಂದು ವ್ಯವಸ್ಥೆಯಿಂದ ಪರಮಾವಸ್ಥೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಧರ್ಮ ಅಂತಕ್ಕಂಥ ಸೇತು ಭಕ್ತಿ ಮಾರ್ಗ ಬೇಕು ಅಂತ ತಿಳ್ಕೊಂಡು ಎಲ್ಲ ಪ್ರವಾದಿಗಳು ಹೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಯೇಸುಗೆ ಏನೆಲ್ಲ ನೋವು ಕೊಟ್ಟರು ಕೂಡ ಭಗವಂತನ ಯೇಸು ಪರಮಾತ್ಮ ಈ ನರಮಾನವರಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಅವ್ರಿಗೆ ಜ್ಞಾನದ ಕೊರತೆ ಇದೆ, ಬುದ್ಧಿ ಕೊರತೆ ಇರೋದಕ್ಕೆ ಅವರು ಒಳಹೊಕ್ಕು ಸ್ವಲ್ಪ ಅವ್ರಿಗೆ ಜ್ಞಾನದ ಅರಿವನ್ನ, ಅವ್ರಿಗೆ ಜ್ಞಾನವನ್ನ, ಅವ್ರ ತಿಳುವಳಿಕೆಯನ್ನ ನೀ ಕೊಡು, ಬಿಟ್ರೆ ಅವ್ರ ಶಿಕ್ಷೆ ಮಾಡಬೇಡ, ಕ್ಷಮ ಮಾಡು ಅಂತ ತಿಳ್ಕೊಂಡು ಬೇಡ್ಕಂಡ. ಅದಕ್ಕೆ ಪ್ರವಾದಿಗಳು, ಸಂತರು, ದಾರ್ಶನಿಕರ ಅವರ ಔದಾರ್ಯತೆ ನಿಜವಾಗಿರ್ತಕ್ಕಂಥ ಗುಣಭಾವ ಹೇಗಿರ್ತಪ್ಪ ಅಂದ್ರೆ, ಜಗದೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಅಂತ ತಿಳ್ಕೊಂಡು ಹೇಳ್ತಾರ ಅವರು. ಈ ಜಗತ್ತಿನೆಲ್ಲ ಹಳು ನನಗಿರ್ಲಿ, ಜಗತ್ತ ನಿಜವಾಗಿರ್ತಕ್ಕಂಥ ನನ್ನ ಯಾವುದೇ ರೀತಿ ನನ್ನ ದುಃಖ ದುಮ್ಮಾನಗಳು ಯಾರಿಗೂ ಬೇಡ, ಜಗತ್ತಿನೆಲ್ಲ ನೋವು ನನಗಿರ್ಲಿ, ಕರೆ ಆ ಜಗತ್ತೆಲ್ಲ ನಗುತ್ತಿರ್ಲಿ ಅಂತ ತಿಳ್ಕೊಂಡು ಇವತ್ತೆಲ್ಲ ಬಂದು ಹೋಗಿರ್ತಕ್ಕಂಥ ಯೇಸುವಿನಿಂದ ಮಲ್ಕೊಂಡು ಎಲ್ಲ ಸಂತರ ಪ್ರವಾದಿಗಳು ಏನ್ ಮಾಡಿದ್ರು ಅಂದ್ರೆ, ಜಗತ್ತಿನ ಎಲ್ಲ ಜಂಜಡತೆ, ಕಷ್ಟ ಕೋಟಗಳನ್ನ ಹೋಗ್ಲಾಡಿಸ್ಕೊಂಡು ನಾವು ತಗೊಂಡು ಹೋಗ್ಬಿಟ್ರು. ಕತ್ತಲನ್ನ, ಅಜ್ಞಾನ ಅಂತಕ್ಕಂಥ ಕತ್ತಲಿನ ತೆಗೆದುಕೊಂಡು ಹೋದ್ರು. ಜ್ಞಾನ ಅಂತಕ್ಕಂಥ ಬೆಳಕನ್ನ ಇಲ್ಲಿ ಚೆಲ್ಲಿ ಹೋಗ್ಬಿಟ್ರು. ಆ ಬೆಳಕನ್ನ ನಾವು ಸವಿದುಂಡುಕೊಂಡು ಆ ಬೆಳಕಿನ ಬಯಸ್ಕೊಂಡು ಬೆಳಕಿನಡೆಗೆ ಮಹಾ ಬೆಳಕಾಗಿ ಆಗುವಂತ ದಿಸೆಯಲ್ಲಿ ಆ ಮಾರ್ಗವನ್ನು ಅನುಸರಿಸಬೇಕಾಗಿದ್ರೆ ನಮ್ಮೆಲ್ಲರಲ್ಲಿ ಕೂಡ ಸಹಾನುಭೂತಿ ಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು, ನಿಷ್ಠೆ ಬೇಕು, ನಂಬಿಕೆ ಬೇಕು. ಮೊದಲು ವೈಶಾಲ್ಯತೆ ಬೇಕು, ಹೃದಯ ವೈಶಾಲ್ಯತೆ ಬೇಕು, ಔದಾರ್ಯತೆ ಬೇಕು. ಇವತ್ತು ದೇವನೊಬ್ಬ ನಾಮ ಹಲವು, ಪರಮಾತ್ಮ ಒಬ್ಬನೇ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚಭೂತಗಳನ್ನ ಇವತ್ತು ತಂದೆಯಾಗಿರ್ತಕ್ಕಂಥ ಇಚ್ಛಾಶಕ್ತಿಯಿಂದ ಸೃಜಿಸಿ ಈ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಕರ್ತ ಪರಮಾತ್ಮ ಒಬ್ಬಾತನೇ. ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅವನ ಸ್ವರೂಪ ಇವತ್ತು ನೂರಾರು ಅಲ್ಲ, 1000 ಸ್ವರೂಪಗಳಿದಾವೆ. ಭಗವಂತನಿಗೊಬ್ಬ ದೇವನೊಬ್ಬ ನಾಮ ಹಲವು ಅಂತ ತಿಳ್ಕೊಂಡು 1008 ನಾಮಗಳಿಂದ ಪರಮಾತ್ಮನ ಕರಿತೀವಿ. ರಾಮ್ ಅಂತ ಕರೀತಾರೆ, ರಹೀಮ್ ಅಂತ ಕರಿತೀವಿ. ಇಲ್ಲಿ ನಾವು ಇವತ್ತು ಯೇಸು ಅಂತ ಕರಿತೇವೆ, ಏನೆಲ್ಲ ಹೆಸರುಗಳಿಂದ ಕರಿತೀವಿ. ಆದ್ರೆ ಮೂಲ ಶಕ್ತಿ, ಪರಾತ್ಪರ ಚೈತನ್ಯ ಶಕ್ತಿ ಅದು. ಆ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಗುಡಿ ಗೋಪುರಗಳಲ್ಲಿಲ್ಲ, ದೇವಸ್ಥಾನಗಳಲ್ಲಿಲ್ಲ. ಎಲ್ಲಿದ್ದಾನೆ ಅಂತಂದ್ರೆ ಎಲ್ಲರ ನಿಜವಾಗಿರ್ತಕ್ಕಂಥ ಅಂತರಂಗದ ಹೃದಯ ಸಿಂಹಾಸನಾರೂಢನಾಗಿ ಆ ಉಪಾದಿಯಲ್ಲಿ ವಿರಾಜಮಾನನಾಗಿ ಪ್ರತಿಯೊಂದು ಜೀವ ಸಂಕುಲದಲ್ಲಿ ಕೂಡ ಇಹಕ್ಕೂ ಪರಕ್ಕೂ ಮಿಗಿಲಾಗಿರ್ತಕ್ಕಂಥ ಮುಕ್ತಿಯನ್ನ, ಶಕ್ತಿಯನ್ನ, ಚೈತನ್ಯವನ್ನು ತುಂಬಿರ್ತಕ್ಕಂಥ ಪರಾತ್ಪರವಾಗಿರ್ತಕ್ಕಂಥ ಪರಮಾತ್ಮ ಆತ್ಮದ ಉಪಾದಿಯಲ್ಲಿದ್ದಾನೆ. ಕಾಣದೇ ಇರ್ತಕ್ಕಂಥ ಎಲ್ಲೋ ಹುಡುಕೊತ್ಕೊಂಡು ಭಗವಂತನನ್ನ ಕವಿ ಕಲ್ಲು ಮಣ್ಣು ಇಲ್ಲ ದೇವನ ಗುಡಿಗಳಲ್ಲಿ ಇಲ್ಲ ದೇವನ ಎಲ್ಲಿ ಹುಡುಕ್ತೀವಿ ನಾವು, ಪ್ರೀತಿ ವಿಶ್ವಾಸ ಇಲ್ಲ, ಅಂತರಂಗಲ್ಲ ಹುಡುಕಬೇಕು.
ಆ ರೀತಿಯಲ್ಲಿ ಇವತ್ತು ಭಗವಂತ ಎಲ್ಲಿಲ್ಲ. ಅದಕ್ಕೆ ಹೇಳ್ತಲ್ಲ, ತನ್ನ ಬಿಟ್ಟರೆ ದೇವ್ರಿಲ್ಲ, ಮಣ್ಣು ಬಿಟ್ಟರೆ ಮಡಿಕಿಲ್ಲ. ನಿನ್ನ ಬಿಟ್ಟರೆ ದೇವ್ರು ಇಲ್ಲ, ನೀನು ನಿನ್ನೊಳಗೆ ಅಂತರಂಗ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಹುಡ್ಕೋಬೇಕಪ್ಪ ಅಂದ್ರೆ ಧರ್ಮದ ನೆಲೆಗಟ್ಟಿನ ನಡಿಬೇಕು, ಗುರುವನ್ನ ಆಶ್ರಯಿಸಬೇಕು, ಸಂತರನ್ನ ಆಶ್ರಯಿಸಬೇಕು, ಪ್ರವಾದಿಗಳನ್ನ ಆಶ್ರಯಿಸಬೇಕು, ಅವ್ರ ಉಪದೇಶವನ್ನು ಕೇಳಬೇಕು, ಅವ್ರ ಉಪದೇಶ ಮಾಡಲ್ಪಡುವಂತ ಉಪದೇಶವನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವ್ರು ತೋರಿರ್ತಕ್ಕಂಥ ದಾರಿ ನಡಿಬೇಕು. ಆವಾಗ ನಡೆದಾಗ ನಮ್ಮ ಅಂತರಂಗಲ್ಲಿರ್ತಕ್ಕಂಥ ಪರಮಾತ್ಮ ನಮಗೆ ಯಾವತ್ತೂ ಕೂಡ ಹೊರಗೊಂದಾಗಿ ಬೆಳತಕ್ಕಂಥ ಜ್ಯೋತಿಯಾಗಿ ಪರಿಣಮಿಸ್ತಾನೆ ಅಂತಕ್ಕಂಥದ್ದು ಸೂತ್ರ ಹೇಳ್ತಾ ಇದೆ. ಹಾಗಾಗಿ ಧರ್ಮದ ಮಾರ್ಗದಲ್ಲಿ, ಧರ್ಮದ ಹಾದಿಯಲ್ಲಿ ಉದ್ದಕ್ಕೂ ನಡೆದಾಗ ಪರಮಾತ್ಮ ನಮ್ಗೆ ಹೊರಗು ಒಂದಾಗಿ ಗೊಳಿಸಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಇಂಥ ಯೇಸು ಜಯಂತಿ ದಿವಸ ನೀವೆಲ್ಲರೂ ಕೂಡ ಸಮ್ಮಿಲನಗೊಂಡ್ಬಿಟ್ಟು ಯೇಸುವನ್ನೇ ಸ್ಮರಣೆ ಮಾಡ್ತಾ ಯೇಸುವನ್ನ ವರ್ಷಕ್ಕೆ ಒಂದಾವರ್ತಿ ಯೇಸುವನ್ನ ಸ್ಮರಣೆ ಮಾಡಿ ಯೇಸು ಕ್ರಿಸ್ತನಾಗಕ್ಕಿಂತನೂ ಪ್ರತಿನಿತ್ಯವೂ ಕೂಡ ಜೀವನ ಪರ್ಯಂತರ ಯೇಸು ಆಗ್ಬೇಕು, ಪ್ರವಾದಿ ಆಗ್ಬೇಕು, ಸಂತನಾಗ್ಬೇಕು, ದಾರ್ಶನಿಕ ಬೇಕು, ಆಚಾರ್ಯನಾಗಬೇಕು, ಬಸವಾದಿ ಶಿವ ಅವ್ರು ವರ್ಷಕ್ಕೊಂದು ಅವ್ರು ಹುಟ್ಟಿದ ದಿನ ಅವ್ರು ಸ್ಮರಣೆ ಮಾಡಿ ಕೈ ಮುಗಿದು ಜೈ ಜೈ ಅಂತ ತಿಳ್ಕೊಂಡು ನಮಸ್ಕಾರ ಮಾಡೋದಲ್ಲ. ನಿತ್ಯವೂ ಕ್ಷಣದಲ್ಲೇ ನಮ್ಮ ನುಡಿಯುವಂತ ನುಡಿಯಲ್ಲಿ, ನೋಡುವಂತ ನೋಟದಲ್ಲಿ, ಮಾಡುವಂತ ಮಾಟದಲ್ಲಿ, ಕೂಡುವಂತ ಕೂಟದಲ್ಲಿ, ಪ್ರತಿ ಒಂದರಲ್ಲಿಯೂ ಕೂಡ ನಾವು ಪ್ರವಾದಿ ನಾವು ಆಶ್ರಯಿಸ್ತಕ್ಕಂಥ ಪ್ರವಾದಿಗಳನ್ನ, ಸಂತರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಅಂತರಂಗಲ್ಲಿ ಆರೂಢರನ್ನಾಗಿ ಮಾಡಿಕೊಂಡು ಅನವರತ ಅವರ ಕಾರುಣ್ಯದ ಬೆಳಕಿನಲ್ಲಿ ಬದುಕಿದಾಗ ಮಾತ್ರ ಅವ್ರು ನಿರಂತರ ಉಳಿಲಿಕ್ಕೆ ಸಾಧ್ಯ ಐತಿ, ನಮ್ಮ ಹೊರಗು ಅಂತ ತಿಳ್ಕೊಂಡು ಆ ಭಾವಾತೀತ ಭಕ್ತಿಯಿಂದ ನಮ್ಮ ಧರ್ಮ ಮಾರ್ಗದಲ್ಲಿ ಧರ್ಮದ ಪ್ರವಾದಿಗಳನ್ನ ಅನುಸಂಧಾನ ಮಾಡಿದಾಗ ಮಾತ್ರ ಅವ್ರಿಗೆ ಪ್ರೀತಿಯಾಗಿ, ಅವರಿಗೆ ಹತ್ತಿರವಾಗ್ತಕ್ಕಂಥ ಜೀವನವನ್ನ, ಪರಮಾತ್ಮನಿಗೆ ಪ್ರೀತಿ ಆಗ್ತಕ್ಕಂಥ ಜೀವನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿ ಸಮಯ ಬಾಳಾಗಿದೆ. ನಮ್ಮ ಫಾದರ್ ಅವರು, ನಮ್ಮ ಸಾಹೇಬ್ರವರು ಕೂಡ ಇನ್ನು ಸಾಕಷ್ಟು ವಿಚಾರಧಾರೆಗಳನ್ನ, ಭಾರತೀಯಕ್ಕನವ್ರ ವಿಚಾರಧಾರೆಗಳನ್ನ ಹಂಚ್ಕೊಳ್ತಕ್ಕಂಥ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಈ ಎರಡು ವಿಚಾರಧಾರೆಗಳ ಸಂದೇಶವನ್ನು ನೀಡಿ ಇವತ್ತು ಧರ್ಮದ ನೆಲೆಗಟ್ಟಿನ ಮೇಲೆ ಧರ್ಮದ ಪ್ರವಾದಿಗಳನ್ನ ಆರಾಧಿಸ್ತಾ ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಧಾರ್ಮಿಕ ಕೆಲಸವನ್ನು ನಿಮಿತ್ತ ಮಾಡಿಕೊಂಡು ಸಾಮಾಜಿಕವಾಗಿ ನಾವು ದೇವರನ್ನ ಎಲ್ಲಿ ಕಾಣ್ಬೇಕಪ್ಪ ಅಂದ್ರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುತ್ತೆ. ಮಾಡ್ಲಿಕ್ಕೆ ನಿಂತಾರ ಅವರು. ಜನಸೇವೆ ಮಾಡಿದ್ರೆ ಜನಾರ್ದನ ಸೇವೆ ಮಾಡ್ದಂಗೆ ಅಂತ ತಿಳ್ಕೊಂಡು ದೀನರಲ್ಲಿ, ದುರ್ಬರಲ್ಲಿ, ಅಂಧರಲ್ಲಿ, ಅನಾಥರಲ್ಲಿ ಪರಮಾತ್ಮನ ಕಾಣೋದ್ರ ನಂತರ ಅವ್ರಿಗೆ ಏನ್ ಬೇಕು ಅವರ ಬದುಕಿಗೆ ಒಂದು ಆಯಾಮವನ್ನು ಕಲ್ಪಿಸಿ ಅವರ ಬದುಕಿಗೆ ಔಚಿತ್ಯವಾಗಿ ಬೇಕಾಗಿರ್ತಕ್ಕಂಥ ಆ ಒಂದು ಕ್ರೋಢೀಕರಿಸಿ ಅವರಿಗೆ ಸಕಾಲಕ್ಕೆ ಏನೆಲ್ಲ ಬೇಕಾಗಿರ್ತಕ್ಕಂಥದ್ದನ್ನ ಒದಗಿಸ್ಬಿಟ್ಟು ಅವರಿಗೆ ಮುಖದಲ್ಲಿ ಅಸನ್ಮುಖವಾಗ್ತಕ್ಕಂಥ ಬದುಕನ್ನು ರೂಪಿಸುವಂತ ದಿಸೆಯಲ್ಲಿ ಮಾಡ್ಬಿಟ್ಟು ಸಾಕು ಅಂತ ಕೆಲಸವನ್ನ ಈ ಪ್ರೇರಣಾ ಸಂಸ್ಥೆ ಮಾಡ್ತಾ ಇದೆ ವರ್ಷ ಜಗಳೂರು ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ನಮ್ಮ ಫಾದರ್ ಅವ್ರಿಗೆ ಕೇಳಿದೆ. ವರ್ಷ 3 ವರ್ಷಕ್ಕೊಬ್ಬೊಬ್ಬರು ಫಾದರ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಅವ್ರವ್ರು ಮತ್ತೆ ಇನ್ನೊಂದ್ ಕಡೆ ಸಂಸ್ಥೆಗೆ ಅವ್ರಿಗೆ ಬಹಳಷ್ಟು ಸಂಸ್ಕಾರಗಳು ಇರ್ತಾವೆ. ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಇರುತ್ತಲ್ಲ ಅಂತ ತಿಳ್ಕೊಂಡು ಆಯಾ ಕಾರ್ಯಕ್ಷೇತ್ರಕ್ಕೆ ಅವ್ರನ್ನೆಲ್ಲ ವರ್ಗಾಯಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಇವತ್ತು ನಮ್ಮ ಫಾದರ್ ಅವರು ಇಲ್ಲಿ ಬಂದ್ಬಿಟ್ಟು ಈ ಹೊಸ ಕಾರ್ಯಕ್ರಮ ಈ ವರ್ಷ ಮಾಡ್ತಾ ಇದ್ದಾರೆ. 2 ವರ್ಷ ಕರೋನಾ ಅಂತಕ್ಕಂಥ ಮಹಾಮಾರಿಗೆ ತುತ್ತಾಗಿ ಕಾರ್ಯಕ್ರಮ ನಿಂತಿತ್ತು, ಮತ್ತೆ ಪುನಃ ಪ್ರಾರಂಭ ಆಗಿದೆ ಈ ವರ್ಷ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಇರ್ತಕ್ಕಂಥವ್ರು ಫಾದರ್ ಸಂತತಿ ಅಷ್ಟೇ ಇಲ್ಲ. ಇವತ್ತು ನಮ್ಮ ಅರವಿಂದ್ ಇದಾರೆ, ದೇವೇಂದ್ರಪ್ಪ ಇದಾರೆ, ಭಾರತಕ್ಕಿದಾರೆ, ನಾವಿದೀವಿ, ತಿಪ್ಪೇಸ್ವಾಮಿ, ಇವರೆಲ್ಲ ಓಟ್ರ ನಮ್ಮ ಚಿದಾನಂದರ, ನಮ್ಮ ಮಹಾಂತೇಶ್ವರ ಎಲ್ಲರೂ. ಅಂದ್ರೆ ಇಲ್ಲಿ ಬಿಡಪ್ಪ ಯೇಸು ಧರ್ಮವನ್ನು ಆಚರಿಸ್ತಕ್ಕ ಅಷ್ಟೇ ಇದಾರೆ ನಂಗಿಲ್ಲ, ಅವರೇ ಕಡಿಮೆ ಇದಾರೆ, ಎಲ್ಲರೂ ನಾವು ಜಾಸ್ತಿ. ಯಾಕಂತಂದ್ರೆ ಧರ್ಮ ಅಂದ್ರೆ ಒಂದೇ, ಧರ್ಮದ ಕೆಲಸ ನಾವೆಲ್ಲ ಮಾಡ್ಬೇಕು ಅಂತ ತಿಳ್ಕೊಂಡು ಸಹಕಾರಿಯಾಗಿ ಎಲ್ಲರೂ ಕೂಡ್ಕೊಂಡು ಮಾಡ್ತೀವಪ್ಪ ಅಂತಂದಾಗ ಇದು ಶ್ರೇಷ್ಠವಾಗಿರ್ತಕ್ಕಂಥ ಸಾಮರಸ್ಯ, ಇದು ಸರ್ವಧರ್ಮ ಸಮನ್ವಯ. ಆ ಸಮನ್ವಯತೆಗೆ ಅಧಿಕಾರ ಆಗಿರ್ತಕ್ಕಂಥ ಪ್ರೇರಣೆ ಸಂಸ್ಥೆ ನಮ್ಮೆಲ್ಲರ ಮನಸ್ಸನ್ನ ಕಟ್ಟಿ ವೇದಿಕೆ ಮೇಲೆ ಸಮನ್ವಯ ಭಾವನೆಗಳನ್ನ ಈ ವೇದಿಕೆ ಮುಖಾಂತರ ನಿಮ್ಮೊಂದಿಗೆ ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ತಿಳ್ಕೊಂಡು ಬಹುದೊಡ್ಡ ಸಮಾಜದಲ್ಲಿ ಇವತ್ತು ಮುಂದಿನ ಜೀವಾಗಿರ್ತಕ್ಕಂಥ ನಾಯಕತ್ವ ವಹಿಸ್ಕೊಳ್ತಕ್ಕಂಥ ಇವತ್ತು ಮಕ್ಕಳನ್ನ ಈ ವೇದಿಕೆ ಮೇಲೆ ಕೂರಿಸ್ಬಿಟ್ಟು ಆ ಮಕ್ಕಳಿಗೆ ನಿಜವಾದ ಮೌಲ್ಯ ವಿಚಾರಧಾರೆಗಳನ್ನು ತಲೆ ತುಂಬುವಂತ ಒಂದು ವ್ಯವಸ್ಥೆ ಪ್ರಾರಂಭದಲ್ಲಿ ಅವರಿಗೆ ಈ ಸಸಿ ಬೀಜವನ್ನ ಇವತ್ತು ಅಂಕುರಿಸಲಿಕ್ಕೆ ಬೀಜವನ್ನು ಬಿತ್ತುವುದರ ಮುಖಾಂತರ ಪ್ರೇರಣೆ ಸಂಸ್ಥೆ ಮಕ್ಕಳನ್ನ ಕೂಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ವಿಶೇಷ ಯಾರ್ಯಾರಿಗೂ ಏನೋ ಮಾಡೋದಕ್ಕೆ ಅಂತ ನಮ್ಮ ಮಕ್ಕಳು ಇವತ್ತು ನಾವು ನಿಜವಾಗಿರ್ತಕ್ಕಂಥ ಧರ್ಮ, ಆಚಾರ, ವಿಚಾರ, ಸಂಸ್ಕೃತಿ, ಸಂಸ್ಕಾರ ನೆಲೆಗಟ್ಟಿನ ಮೇಲೆ ಅವ್ರನ್ನ ಬಿತ್ತಿ ಬೆಳಿಬೇಕಾಗಿದೆ. ಅಂತಹ ಕೆಲಸವನ್ನು ಪ್ರೇರಣಾ ಸಂಸ್ಥೆ ಜಗಳೂರು ಕಾರ್ಯಕ್ಷೇತ್ರದಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ಮಾಡುವಂತ ಕೆಲಸ ಇದಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಪ್ರೇರಣಾ ಸಂಸ್ಥೆ ಎಲ್ಲ ಜೀವ ಸಂಕಲಕ್ಕೂ ಕೂಡ ಪ್ರೇರಣಾ ಶಕ್ತಿಯಾಗಿ ನಿಲ್ಲಲಿ ಅಂತಕ್ಕಂಥ ವಿಚಾರ, ವಿಷಯವನ್ನ, ಸಂದೇಶವನ್ನ, ಆದೇಶವನ್ನ ಇವತ್ತು ನಾವು ಇದು ಬೇರ್ಪಡಿಸುವ ಮುಖಾಂತರ ಎಲ್ಲರಿಗೂ ಶುಭವನ್ನು ಕೋರಿ ಯೇಸು ಕ್ರಿಸ್ತ ಜಯಂತಿ ಶುಭಾಶಯಗಳನ್ನ ತಿಳಿಸಿ ಮತ್ತೆ ಪುನಃ ಯೇಸುವಿನ ಸಂದೇಶವನ್ನ
ಎಲ್ಲರೂ ಕೂಡ ಪಾಲನೆ ಮಾಡಿಕೊಂಡು ಶಾಂತ ಚಿತ್ತತೆಯಿಂದ ನಮ್ಮ ಧರ್ಮವನ್ನು ಕಟ್ಟುಪಾಡುಗಳನ್ನ ನಮ್ಮ ಮನೆಯಲ್ಲಿ ಮಾಡಿಕೊಂಡು ನಮ್ಮ ಧರ್ಮದ ಕಟ್ಟುಪಾಡುಗಳನ್ನ ಇನ್ನೊಂದು ಧರ್ಮದ ಹೇರುವುದ್ರ ಮುಖಾಂತರ ನಾನು ನಡೆಯೋದು ಬೇಡ. ಅವರವರ ಧರ್ಮ, ಅವರವರ ಆಚಾರ, ಅವರವರ ವಿಚಾರಗಳು ಅವರವರಿಗೆ ಪಾಡಿಗೆ ಇಟ್ಬಿಟ್ಟು ನಮ್ಮ ಚೌಕಟ್ಟುಗಳನ್ನ ಮೀರಿದೆ ಇನ್ನೊಬ್ಬರ ಜೊತೆ ನಾವು ಸಹಾನುಭೂತಿಯಿಂದ ಸ್ನೇಹ ಜೀವಿಗಳಾಗಿ ಸೌಹಾರ್ದತೆಯಿಂದ ನಾವು ಒಡಗೂಡಿಕೊಂಡು ಎಲ್ಲರೂ ಒಂದಾಗಿ ಚಂದಾಗಿ ಹೋಗೋಣ ಅಂತಕ್ಕಂಥ ದಿಸೆಯಲ್ಲಿ ಈ ವೇದಿಕೆ ಇವತ್ತು ಸಂದೇಶ ಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತು ನಮ್ಮ ದೇವೇಂದ್ರಪ್ಪ ಅವರು ಬಹಳಷ್ಟು ಮುತ್ಸದ್ದಿಗಳಿದ್ದಾರೆ. ಅವರು ಈ ರಾಜಕೀಯಕ್ಕೆ ಇವತ್ತು ಬಂದಿರಬಹುದು, ಆದ್ರೆ ಆ ಮನೆತನದಲ್ಲಿ ತಂದೆಯವರು ಅವ್ರ ಕಾಲಕ್ಕೂ ತುಂಬಾ ನಿಜವಾಗಿರ್ತಕ್ಕಂಥ ವಿದ್ಯಾವಂತರಾಗಿ, ವಿಚಾರಧಾರಿಗಳಾಗಿ, ತಾತ್ವಿಕ ಧರ್ಮಚಿಂತಕರಾಗಿ, ಒಳ್ಳೆ ನಿಜವಾಗಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಚಿಂತಕರಾಗಿ ಇವತ್ತು ರಾಜಕೀಯಕ್ಕೆ ಒಂದು ಹೊಸ ರೂಪವನ್ನು ಬೆಳಕನ್ನು ಚೆಲ್ಲಬೇಕು. ಹೊಸ ಆಯಾಮ ಏನಾದ್ರು ತಮ್ಮ ಬುದ್ಧಿಮತ್ತವನ್ನು ಮೀರಿ ಈ ಕ್ಷೇತ್ರಕ್ಕೆ ಏನಾದ್ರು ಕೂಡ ಜನಸಾಮಾನ್ಯನ ನಿಜವಾಗಿ ಗುರುತಿಸ್ಬಿಟ್ಟು ಇವತ್ತು ಅದ್ದಿನ ಕಣ್ಣಿನ ಉಪಾಧಿಯಲ್ಲಿ ಎಲ್ಲ ಏನಾಗದೇ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲ ಅವನ್ನ ನಾವು ಹೆಚ್ಚು ವರ್ಷ ಹುಡುಕಿ ಅವಕ್ಕೆಲ್ಲಕ್ಕೊಂದು ಶಕ್ತಿ ತುಂಬಿ ಒಂದು ಕೆಲಸ ಮಾಡೋಣ ಅಂತಕ್ಕಂಥ ಸ್ವಲ್ಪ ಕ್ರಿಯಾಶೀಲರಿದ್ದಾರೆ. ಆ ಕೆಲಸ ಅವ್ರ ಕಡೆಯಿಂದ ದೇವೇಂದ್ರಪ್ಪ ಮೊದಲೇ ಹೇಳಿ ಕೇಳಿ ದೇವೇಂದ್ರ, ಅದಕ್ಕೆ ಅವ್ರು ದೇವೇಂದ್ರಪ್ಪ ಬಂದಾರಪ್ಪ ಅಂದ್ರೆ ಎಲ್ಲ ಸಂಪತ್ತು ಜಗಳೂರಿಗೆ ಆಗ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಆ ಸಂದೇಶಕ್ಕೆ ವಿರಮಿಸ್ತಕ್ಕಂಥದ್ದಾಗಿದೆ. ಬಂದೋಳಿ ಶಿವಭೂಯಾತ್.